ನಿಮ್ಮನ್ನೀಗ ಕರಾವಳಿಯ ಕರಿಚಿರತಂತೆ ಹೇಗೆ ಹೆಸರು ಬಂತು ನಿಮಗೆ ಅಂತ ಅಂದ್ರೆ ಅದು ಏನು ವಿಷಯ? ಕಲ್ಲರಲ್ಲಿ ಒಂದು ಕಲ್ಲರಲ್ಲಿ ನಾ ಅಪ್ಲಿಕೇಶನ್ಗೆ ಖರ್ಚು ಮಾಡಿದ ದುಡ್ಡಲ್ಲಿ 2 ಎಕರೆ ಜಾಗ ತೆಗಿಬೋಯ್ತು. ಹೌದಲ್ಲ? ಅಷ್ಟೇ ನೆನಪಿದೆ. ಒಬ್ಬ ಬೆಂಗಳೂರಿನ ಒಂದು ಜನ ನನ್ನನ್ನು ಎಷ್ಟೋ ಮ್ಯಾಚ್ ಆಡಿಸಿದ್ದಾರೆ, ಎಷ್ಟೋ ಮ್ಯಾಚ್ ನಿಂಗೆ ಅದರಲ್ಲಿ ಮಾಡಿಸ್ತೇನೆ. ಅವರಿಗೆ ನಿಮ್ಮ ಪ್ರತಿಭೆಯನ್ನು ಬಳಸಿಕೊಳ್ಳೋದು ಅಷ್ಟೇ ಮತ್ತೆ ನಿಮ್ಮ ಸುದ್ದಿ ಇಲ್ಲ. ಎಷ್ಟೋ ಸಲ ಅವರ ಟೀಮ್ಗೆ ಕೂಡ ಆಡಿಸಿದ್ದಾರೆ. ಎಜುಕೇಶನ್ ಜೊತೆ ಒಂದು ಕಬಡ್ಡಿ, ಈ ಊಟದ ಜೊತೆ ಒಂದು ಉಪ್ಪಿನಕಾಯಿ ಇದ್ದಾಗೆ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ತೇವೆ. ಬಟ್ ನಮ್ಗೆ ಆ ಕಡೆ ಎಜುಕೇಶನ್ ಆಗುದಿಲ್ಲ, ಈ ಕಡೆ ಸ್ಪೋರ್ಟ್ಸ್ ಆಗುದಿಲ್ಲ. ಇದ್ರೆ ತಮಿಳ್ನಾಡು, ಹರಿಯಾಣ, ಮಹಾರಾಷ್ಟ್ರ ಈ ತರ ಎಲ್ಲ ನಮ್ಮಷ್ಟು ಇಲ್ಲಿ ಮೆಡಲ್ ಇರ್ತಿದ್ರೆ ಅವರು ಒಬ್ಬ ಪ್ಲೇಯರ್ ಕಣ್ಣಿಗೆ ಸಿಗ್ತಿರ್ಲಿಲ್ಲ ಅಲ್ವಾ? ನೋಡ್ಲಿಕ್ಕೆ ಕಣ್ಣಿಗೆ ಸಿಗ್ತಿಲ್ಲ, ಅಷ್ಟು ಸಪೋರ್ಟ್ ಉಂಟಲ್ಲ. ಸಪೋರ್ಟ್ ಈ ತರ ಪರಿಸ್ಥಿತಿ ಗೊತ್ತಿತ್ತು ಅಂತ ಇರ್ತಿದ್ರೆ ನಾನು ಮುಂಚೆ ಕಬಡ್ಡಿಯಿಂದ ಸ್ವಲ್ಪ ದೂರ ಉಳಿದು ಬೇರೆ ನಾನು. ಆಮೇಲೆ ನಮ್ಗೆ ಇಲ್ಲಿ ಆಲ್ಮೋಸ್ಟ್ ಜಾಬ್ ಅಂತ ಯಾರಿಗೂ ಆಗ್ಲಿಲ್ಲ. ಹೊರಗಡೆಯಿಂದ ಈಗ ಈ ಅದು ಇದು ಗಲಾಟೆ ಎಲ್ಲ ಎಷ್ಟು ನಡೆದ್ರು, ಬಟ್ ಆ ಕಬಡ್ಡಿ ಅಂತ ಹೇಳೋದು ಅದೊಂದು ಅಂತ ಸಂಬಂಧಗಳನ್ನ ಕ್ರಿಯೇಟ್ ಮಾಡ್ತದೆ. ನಮ್ಗೆ ಕ್ಯಾಂಪ್ಗೆ ಬೇರೆ ಹಾಸ್ಟೆಲ್ ಕೊಟ್ಟಿದ್ದು. ನಾನು ಕರ್ನಾಟಕ ಸರ್ ನಂಗೆ ಎದೇನೋ ನಾನು ಹೋಗ್ತೇನೆ ಸರ್, ಸುಮ್ಮನೆ ಅವನನ್ನು ಫಿಸಿಯೋ ಕರ್ಕೊಂಡು ಹೋಗು, ಅವನಿಗೇನೋ ಹಾರ್ಟ್ ನೋವು ಏನಂತ. ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಎಲ್ಲ ಸರಿ ಇದೆ ಸರಿ ಆಯ್ತು ಅಂತ ಹೇಳಿ ಮಾರನೇ ದಿವಸ ಬಂದ್ರು. ಅಲ್ಲಿ ಇದ್ದ ಎಲ್ಲ ಹೊರಗಡೆ ಮಕ್ಳಿಗೆಲ್ಲ ಆವಾಜ್ ಹಾಕಿದ್ರು, ಅವ್ನು ಮುಟ್ಟಿದ್ರೆ ಜಾಗ್ರತೆ. ಕ್ರೀಡೆ ವಿಷಯದಲ್ಲಿ ಒಂದು ಗೇಮಿಗೆ ಮರ್ಯಾದೆ ಕೊಡುವಂತ ಮನುಷ್ಯ ನೋಡಿದ್ರೆ ಅದು ಕೃಷ್ಣನ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಜೊತೆಗೆ ಕರಾವಳಿಯ ಕರಿಚಿರತೆ ಅಂತ ಫೇಮಸ್ ಆಗಿರುವಂತಹ ನನ್ನ ಆತ್ಮೀಯರು ಹೌದು. ಕಳೆದ ಹಲವಾರು ವರ್ಷಗಳಿಂದ ನಾವಿಬ್ರು ಮಾತಾಡ್ತಾನೆ ಇರ್ತೀವಿ ಆಲ್ಮೋಸ್ಟ್ ಆಗಿ. ಮತ್ತು ಕಬಡ್ಡಿಯ ಕ್ಷೇತ್ರದಲ್ಲಿ ನನಗಷ್ಟು ಅನುಭವಗಳು ಇಲ್ವೇ ಇಲ್ಲ. ಮತ್ತು ಕೆಲವೊಂದು ಬಾರಿ ನನಗೆ ವೀಕ್ಷಕ ವಿವರಣೆಗಳನ್ನೆಲ್ಲ ಅವಕಾಶಗಳು ಬೇರೆ ಬೇರೆ ಊರಿನಲ್ಲಿ ಕೊಟ್ಟಾಗ ಜಶ್ವಂತ್ ಅವರ ಕಬಡ್ಡಿಗಳನ್ನು ಒಂದು ನೋಡಿ ಅವರ ಆ ಒಂದು ಸ್ಪೋರ್ಟಿವ್ನೆಸ್ ಆಟಗಳನ್ನೆಲ್ಲ ನೋಡಿದಾಗ ತುಂಬಾ ಖುಷಿಪಟ್ಟು ನಾನು ಅವರ ಅಭಿಮಾನಿ ಕೂಡ. ಹಾಗಿರುವಾಗ ಅವರ ಒಂದು ಲೈಫ್ ಜರ್ನಿಯ ಬಗ್ಗೆ ತಿಳಿಸಬೇಕು. ಸಾಕಷ್ಟು ಮಂದಿ ವೆಯ್ಟ್ ಮಾಡ್ತಾ ಇರ್ತಾರೆ ಅವರ ಜೀವನದ ಕೆಲವೊಂದು ಸ್ಟೋರಿಗಳನ್ನು ಕೇಳೋದಕ್ಕೆ. ಕೇವಲ ಸ್ಟೋರಿಗಳನ್ನು ಕೇಳೋದು ಮಾತ್ರ, ಆದರೆ ಈ ವಿಡಿಯೋ ನೋಡಿದ ಬಳಿಕ ಹೌದು ಇಂಥ ಒಬ್ಬ ಕಬಡ್ಡಿ ಆಟಗಾರನಿಗೆ ನಮ್ಮ ಒಂದು ಸಂಸ್ಥೆಯಲ್ಲಿ ಏನಾದರೂ ಒಂದು ನೆರವಾಗ್ತಕ್ಕಂತಹ ವಿಚಾರವಾಗಿ ನಾವು ಅವ್ರನ್ನ ಕರೆದು ಕೆಲಸವನ್ನು ಕೊಡ್ತೀವಿ, ಅಥವಾ ಅವರಿಗೆ ಹೆಲ್ಪ್ ಆಗ್ತಕ್ಕಂಥ ವಿಚಾರವಾಗಿ ನಾವು ಸ್ಪಂದಿಸ್ತೇವೆ ಅಂತ ಹೇಳುವಂಥ ವಿಚಾರವಾಗಿ ಇದ್ರೂ ಕೂಡ ದಯವಿಟ್ಟು ನನಗೆ ಕರೆ ಮಾಡಿ ಅಥವಾ ಅವರಿಗೆ ಕರೆ ಮಾಡಿ. ಯಾಕೆಂತ ಹೇಳಿದ್ರೆ ಒಬ್ಬರ ಆಟವನ್ನ, ಒಬ್ಬರ ಖುಷಿಯನ್ನ ಮಾತ್ರ ನಾವು ನೋಡಿರ್ತೇವೆ, ಆದ್ರೆ ಈ ಜಶ್ವಂತ್ ಇಲ್ಲಿ ಕೂಡ ಹೇಳ್ಕೊಳ್ಳೇ ಇಲ್ಲಲ್ಲಪ್ಪ ಅಂತ ಹೇಳುವಂಥವ್ರು ಕೂಡ ಇರ್ಬೋದು. ಇಷ್ಟೆಲ್ಲ ವಿಷಯಗಳು ನನಗೆ ಮೊದಲೇ ಗೊತ್ತಿದ್ರೆ ನಾನೇ ಜಶ್ವಂತ್ಗೆ ನೆರವಾಗ್ತಿದೆ ಅಂತ ಹೇಳುವಂಥ ಮೈಂಡ್ ನಿಮಗೆ ಈ ವಿಡಿಯೋ ನೋಡಿದ ಬಳಿಕವೂ ಬರ್ಬೋದು. ಅದಕ್ಕಾಗಿ ಜಶ್ವಂತ್ ಅವರ ಒಂದಷ್ಟು ಕಥೆಗಳನ್ನ ಕೇಳೋಣ. ಆನಂತರ ನಮಗೆ ಅವರಲ್ಲಿ ಇರುವಂತಹ ನೋವುಗಳು ಏನು ಅಂತ ನೋಡೋಣ. ಸಾಕಷ್ಟು ಲಕ್ಷಾಂತರ ಮಂದಿ ಅಭಿಮಾನಿಗಳು ಅವರ ಕಬಡ್ಡಿಯ ಒಂದು ಆಟಗಳಿಗೆ ಇವತ್ತು ಜನಪ್ರಿಯತೆ ಆಗಿರ್ತಕ್ಕಂಥದ್ದು ವಿಚಾರವಾಗಿ ಅದರ ಹಿಂದೆ ಚಪ್ಪಾಳೆ ಹೊಡೆದವರು ಇರ್ತಾರೆ, ಒಳ್ಳೆ ಮನಸ್ಸಿನಿಂದ ಅವರಿಗೆ ಸಪೋರ್ಟ್ ಮಾಡೋರು ಅಂತ ಇರ್ತಾರೆ. ಅವರಿಗೆ ಈ ಜಶ್ವಂತ್ ಅವರ ಕಥೆಯನ್ನು ಕೇಳಿದಾಗ ಯಾವ ರೀತಿ ಒಂದಷ್ಟು ಹ್ಯಾಪಿ ಆಗ್ಬೋದು ಅಥವಾ ನೋವಾಗಬಹುದು ಎಲ್ಲನೂ ಕೂಡ ಇರ್ಬೋದು. ಸೊ ಹಾಗಿರುವಾಗ ನಮಸ್ತೆ ಮತ್ತೊಮ್ಮೆ. ನಮಸ್ತೆ, ಹೇಗಿದ್ದೀನಿ? ಪರವಾಗಿಲ್ಲ, ವಿಕ್ಯಾನ್ ಆರಾಮ ಇದೆ. ಓಕೆ, ನೀವು ಇವಾಗ ನಿಮ್ಮ ಹುಟ್ಟು ಇದೇ ಊರಿನಲ್ಲಿ ಬಳಪದ ಇದೇ ಆಗಿರುವಂತದ್ದು. ಎಜುಕೇಶನ್ ಎಲ್ಲ ಎಜುಕೇಶನ್ ನಾನು 1 ರಿಂದ 4ನೇ ತರಗತಿವರೆಗೆ ಇಲ್ಲಿ ಬೀದಿಗುಡ್ಡೆ ಶಾಲೆಯಲ್ಲಿ, ಪ್ರೈಮರಿಯಲ್ಲಿ 4 ರಿಂದ ಆಮೇಲೆ ಸ್ವಲ್ಪ ಸ್ಪೋರ್ಟ್ಸ್ಗೆ ಸಪೋರ್ಟ್ ಉಂಟು ಅಂತ ಹಾಗೆ ಇಲ್ಲಿ ಬಲ್ಪದಲ್ಲಿ ಭಾಗೀರಥಿ ಅಂತ ಒಬ್ರು PT ಮೇಡಮ್ ಇದ್ರು. ಮತ್ತೆ ತುಕಾರಾಮ್ ಮೇನೆಕಲ್ ಅಂತ ಅವ್ರ ಹಸ್ಬೆಂಡ್. ಅಲ್ಲಿಗೆ ಬಲ್ಪಕ್ಕೆ ಹೋದ್ ನಾನು 4 ರಿಂದ 8ನೇ ಕ್ಲಾಸ್ ವರೆಗೆ ಅಲ್ಲೇ ಕಲ್ತದ್ದು. ನಂಗೆ ಸ್ಟಾರ್ಟಿಂಗ್ ಒಂದು ಬೇಸಿಕ್ ಅಂತ ಕಬಡ್ಡಿ ಸಿಕ್ಕಿದ್ದು ಅಲ್ಲಿ ಬಲ್ಪದಲ್ಲಿ. ಆಗ ಹೇಗಿತ್ತು ಅಂತ ಹೇಳಿದ್ರೆ ಈ ಮ್ಯಾಟ್ ಕಬಡ್ಡಿ ಎಲ್ಲ ಇರಲಿಲ್ಲ, ಮಡ್ ಪ್ರಾಕ್ಟೀಸ್. ಆಗ ಅಲ್ಲಿ ಈ ಹೈಸ್ಕೂಲು ಪ್ರೈಮರಿ ಹೇಗಿರ್ತದೆ, ಅಥ್ಲೆಟಿಕ್ಸ್ ಕೂಡ ಮಾಡಬೇಕು, ಕಬಡ್ಡಿ ಕೂಡ ಮಾಡಬೇಕು, ಎರಡರಲ್ಲಿ. ಅವರು ಕೋಚ್ ಕೂಡ ಆಗಿ ಬಾರಿ ರಫ್ ಅಂಡ್ ಟಫ್ ಕೋಚ್. ಬಟ್ ಮಕ್ಕಳನ್ನ ಕೂಡ ಅಷ್ಟೇ ಪ್ರೀತಿ ಮಾಡ್ತಿದ್ರು. ಮಕ್ಕಳು ಅವ್ರಿಗೆ ಒಂದು ದಿನ ಶೂ ಅಲ್ಲಿ ತುಳಿದ್ರು ಮಾರನೇ ದಿನ ಮಕ್ಕಳು ಅವ್ರಿಗೆ ಅಡ್ಜಸ್ಟ್ ಆಗ್ತಿದ್ರು. ಅಂದ್ರೆ ಅಷ್ಟು ಪ್ರೀತಿ ಕೊಡ್ತಿದ್ರು ಇಬ್ರು ಗಂಡ ಹೆಂಡತಿ. ಈಗ ಮಾತ್ರ ರಿಟೈರ್ಡ್ ಆದ್ರು ಅವರು. ಅಲ್ಲಿ ನಾನು ಫಸ್ಟ್ 7th ಕ್ಲಾಸಲ್ಲಿ ಡಿಸ್ಟಿಕ್ ಆಡಿ ಸ್ಟೇಟ್ಗೆ ಸೆಲೆಕ್ಷನ್ ಆಗಿದ್ದೆ. ಮತ್ತೆ ಈ ಹಳ್ಳಿಯಿಂದ ಎಲ್ಲ ಸ್ಟೇಟ್ ಆಡೋದು ಅಂತ ಹೇಳಿದ್ರೆ ದೊಡ್ಡ ವಿಷಯ. ಸ್ಟೇಟ್ ಸೆಲೆಕ್ಷನ್ ಆದ್ವಿ. ಆ ವರ್ಷ ಸ್ಟೇಟಲ್ಲಿ ನಾವು ಸೋತು ಬಂದ್ವಿ. ಆಮೇಲೆ 8th ಡಿಪಾರ್ಟ್ಮೆಂಟ್ ಆಡಿ 8th ಕೂಡ ಸ್ಟೇಟ್ ಆಡಿದ್ದೇನೆ. ಆಮೇಲೆ 9th ನಾನು ಬಾಳ್ಲಕ್ಕೆ ಹೋಗಿ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ಈ ಸ್ಕೂಲ್ ಗೇಮ್ ಅಂತ ಒಂದು ಟೈಮ್ ಬರುವಾಗ ಮಾತ್ರ ಪ್ರಾಕ್ಟೀಸ್ ಮಾಡಿಸ್ತಾರೆ. ಆಗ ಅಲ್ಲಿ ಹರಿಪ್ರಸಾದ್ ಅಂತ ಕೋಚ್ ಇದ್ರು, ಮತ್ತೊಬ್ರು ಶ್ರೀನಿವಾಸ್ ರೈ ಅಂತ ಎನ್ಮೂರ್ನವರು, ಶ್ರೀನಿವಾಸ್ ರೈ ಅಂತ ಕೋಚ್ಗಳಿದ್ರು ಅಲ್ಲಿ. ಆಗ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಕಬಡ್ಡಿ ವಿಷಯದಲ್ಲಿ. ಆ ವರ್ಷನೇ ನಾವು ಅಂದ್ರೆ ಬಾಳಿಲ್ಲ ಅಂತ ಹೇಳಿದ್ರೆ ಅಥ್ಲೆಟಿಕ್ಸ್ ಅಲ್ಲಿ ಒಳ್ಳೆ ಹೆಸರಿತ್ತು, ಖೋ ಖೋನು ಒಳ್ಳೆ ಹೆಸರಿತ್ತು.
ಕಬಡ್ಡಿ ಆ ವರ್ಷದಿಂದ ನಾವು ಕಬಡ್ಡಿ ವಿನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ. ತಾಲೂಕು ಡಿಸ್ಟಿಕ್ ಎಲ್ಲ. ಆ ವರ್ಷ ಕೂಡ ನಾನು 9th ಅಲ್ಲಿ ಸ್ಟೇಟ್ ನಾವು ವಿನ್ನರ್ಸ್ ಆದ್ವಿ. ವಿನ್ನರ್ಸ್ ಆಗಿ ಆಗ ಅದು ನಮ್ಮ ವಿನ್ನರ್ಸ್ ಟೀಮ್ ಇಂದ ಸೆಲೆಕ್ಷನ್ ಅಂತ ಇತ್ತು. ಸೆಲೆಕ್ಷನ್ ಆಯ್ತು ಅಲ್ಲಿ. ಆಮೇಲೆ ಅಲ್ಲಿ ಒಳ ರಾಜ್ಯಕ್ಕೆ ಎಲ್ಲ ನಡೆದು ಅಷ್ಟು 9th ಅಲ್ಲಿ ಒಳ ರಾಜ್ಯಕ್ಕೆ ಎಲ್ಲ ನಡೆದು ಅದು ಏನೆಲ್ಲ ಆಗಿ ಆಮೇಲೆ ಅವರೇ ಯಾವುದೋ ವಿನ್ನರ್ಸ್ ಟೀಮ್ನವರೆಲ್ಲ ಕರ್ಕೊಂಡು ಹೋದ್ರು. ಅದೆಲ್ಲ ಮುಗ್ದೋಯ್ತು. ವಾಪಸ್ ಬರುವ ವರ್ಷ ಸೇಮ್ ಆಯ್ತು. ಬರುವ ವರ್ಷ ನಾವು ಸ್ಟೇಟ್ ವಿನ್ನರ್ಸ್ ಆಡಿದ್ವಿ. ನ್ಯಾಷನಲ್ಸ್ಗೆ ಸೆಲೆಕ್ಷನ್ ಸಿಕ್ಕಿತ್ತು. ನ್ಯಾಷನಲ್ಸ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅಂದ್ರೆ ಇಲ್ಲಿ ನ್ಯಾಷನಲ್ಸ್ ಆಡೋದೇ ದೊಡ್ಡ ವಿಷಯ ಇಲ್ಲಿ ಎಲ್ಲ ಹೈಸ್ಕೂಲ್. ಈ ತರ ಎಲ್ಲ ಆಯ್ತು. ಆಮೇಲೆ ನಾನು ಹೈಸ್ಕೂಲ್ ಇರ್ಬೇಕಾದ್ರೆ ಇಲ್ಲಿ ಡಿಸ್ಟಿಕ್ ಒಂದು ಮ್ಯಾಚ್ ಆಗಿತ್ತು, ಪಂಜಾದಲ್ಲಿ ಆಗಿತ್ತು. ಆ ವರ್ಷ ನಮಗೆ ಫಸ್ಟ್ ರೌಂಡ್ ಆಳ್ವ ಸಿಕ್ಕಿತ್ತು ಮ್ಯಾಚ್ಗೆ. ಆಳ್ವಾಸ ಸಿಕ್ಕಿತ್ತು. ಅದು ಒಂದು ಸಮುದ್ರ, ಅದು ಅದನ್ನು ಮುಟ್ಟೋ ಟೀಮೇ ಇರಲಿಲ್ಲ. ಆ ತರ ಇತ್ತು ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಅದು ಆಳ್ವಾಸ. ಅವಾಗ ನೀವು ಮನೆಯಿಂದಲೇ ಹೋಗ್ತಿದ್ದೆ? ನಾನು ಹೈಸ್ಕೂಲ್ ಮಾಡ್ತಾ ಇದ್ದೆ. ಕಷ್ಟ ಎಲ್ಲ ಇತ್ತ ಮನೆಯಲ್ಲಿ ಅಥವಾ ಹೇಗೆ? ಆಗಲೂ ಕಷ್ಟದ ಪರಿಸ್ಥಿತಿ. ಆದ್ರೂ ನಂಗೆ ಮನೆಯಿಂದ ಸಪೋರ್ಟ್ ಚೆನ್ನಾಗಿತ್ತು. ಆ ವರ್ಷ ನಾವು ಫಸ್ಟ್ ರೌಂಡ್ ಆಳ್ವಾಸ ಸಿಕ್ಕಿ ನಾವು ಮ್ಯಾಚ್ ಭಾರಿ ಫೈಟ್ ಒನ್ ಸೈಡ್ ಹೊಡೆದ್ವಿ ನಾವು. ಲಾಸ್ಟಿಗೆ ಫಸ್ಟ್ಗೆ ಫೈಟ್ ಇತ್ತು, ಮ್ಯಾಚ್ ಒನ್ ಸೈಡ್ ಹೊಡೆದ್ವಿ. ಆಗ ಅವರು ಕರುಣಾಕರ್ ಶೆಟ್ಟಿ ಅಂತ ಕೋಚ್ ಇದ್ರು. ಒಬ್ಬ ಈಗಿನ ಜನರೇಷನ್ಗೆ ಹೋಲಿಸಿದ್ರೆ ವಿಕೆನ್ ಅಪರೂಪದ ಒಬ್ಬ ಮನುಷ್ಯ ಅವರು. ಕರುಣಾಕರ್ ಮಾತ್ರ ಹಾರ್ಟ್ಲಿ ಕೂಡ ಅಂತ ಮನುಷ್ಯನೇ. ಅವರು ನನ್ನನ್ನು ಆಳ್ವಾಸಿಗೆ ಈ ತರ ಸೆಲೆಕ್ಷನ್ ರಜೆಯಲ್ಲಿ ಸೆಲೆಕ್ಷನ್ ನಡೀತೆ ಕಲಿಸಿ ಅಂತ ಹೇಳಿ ನಮಗೆ ಆಗುವಾಗ ನಮ್ಗೆ ಆಳ್ವಾಸ್ ಅಂತ ಹೇಳಿದ್ರೆ ಭಯ. ಆಳ್ವಾಸ್ ಅಂತ ಹೇಳಿದ್ರೆ ಅಯ್ಯೋ ಅಲ್ಲಿ ಇರಬೇಕು, ಬೆಳಿಗ್ಗೆ ಸಂಜೆ ಪ್ರಾಕ್ಟೀಸ್, ಈ ಥರದ್ದು ನಾನು ಬೇಡ ಅಂತೇಳಿ ಸುಮ್ಮನೆ ಅಪ್ಪನ ಜೊತೆ ಎಲ್ಲ ಬೇಡ ಅಂತೆಲ್ಲ ಹೇಳಿ ಆಮೇಲೆ ನಾನು SDMಗೆ ಹೋಗುದು ಅಂತ ಲಗೇಜ್ ಎಲ್ಲ ಇಟ್ಕೊಂಡು ಹೊರಟವ. ಇದು ಯಾವುದು ಸೆಕೆಂಡ್ PU-ಗೆ? ಫಸ್ಟ್ PUC ಹೊರಟಾಗ ನಮ್ಮ ಇಲ್ಲಿ ದೊಡ್ಡಪ್ಪ ಇದ್ರು, ಅಪ್ಪನಿಗೆ ಅಣ್ಣ ಆಗ್ಬೇಕು, ಅವರಿಗೆ ತೀರಿಕೊಂಡ್ರು, ರಿಟೈರ್ಡ್ ಮಾಸ್ಟರ್ ಆಗಿದ್ರು, ಲಿಂಗಪ್ಪ ಗೌಡ. ಅವರಿಗೆ ನಮ್ಮ ಕರುಣಾಕರ್ ಸರ್ ಮಾಧವ ಮಾಸ್ಟರ್ಗೆ ಕಾಲ್ ಮಾಡಿ, BK ಮಾಧವ್ ಅಂತ ಬೇರೆ ಅದು, ಅವರಿಗೆ ಕಾಲ್ ಮಾಡಿ ಅವರು ಇವರಿಗೆ ದೊಡ್ಡಪ್ಪನಿಗೆ ಕಾಲ್ ಮಾಡಿ ಈಗ ಅವ್ನು ಜಸ್ವಂತ್ ಅಂತಿದ್ದೆ, ನಾನು ಆಳ್ವಾಸ್ಗೆ ಕಲಿಸಿ ಸೆಲೆಕ್ಷನ್ಗೆ ಅಂತ ಹೇಳಿದ್ರು. ಸೆಲೆಕ್ಷನ್ಗೆ ನಂಗೆ ಮತ್ತೆ ನಾನು ಅವತ್ತು ಅವರ ಒಂದು ನಂಗೇನೋ ಆಗುವ ಯೋಗನ ಅಲ್ಲ ಏನು ಅಂತ ಗೊತ್ತಿಲ್ಲ, ಇಲ್ಲದ್ರೆ ನಾನು ಹೋಗಿ ಆಗ್ತಿತ್ತು SDMಗೆ ಹೋಗಿ ಆಗ್ತಿತ್ತು. ಬಟ್ SDM ಹೋಗಿದ್ದು ನಾನು ಹಾಳಂತ ಹೇಳ್ತಿಲ್ಲ, ಬಟ್ ನನ್ನ ಸೆಲೆಕ್ಷನ್ SDM ಅಂತಿತ್ತು. ಆಗ ಅವರ ಫೋನಿಗೆ ನಾನು ಕರ್ನಾಟಕ ಕೋಚ್ ಆಳ್ವಾಸಿಂದ ಕಾಲ್ ಮಾಡಿದ್ರಲ್ಲ ಅಂತೇಳಿ ನಿಂತು ಆಮೇಲೆ ಮಾರನೇ ದಿನ ವಾಪಸ್ ಆಳ್ವಾಸ್ಗೆ ಲಗೇಜ್ ಎತ್ಕೊಂಡು ಹೋಗಿ ಅಲ್ಲಿ ನಾವು ಇಬ್ರು ಹೋಗಿದ್ವಿ. ಇಲ್ಲಿಂದ ಇಬ್ರು ಹೋಗಿ ಅಲ್ಲಿ ನಮಗೆ ಆಗ ಈ ಸುಖೇಶ್ ಹೆಗ್ಡೆ, ಸಚಿನ್ ಸುವರ್ಣ, ರೋಹಿತ್ ಮಾರ್ಲಾ ಇವರೆಲ್ಲ ನಮ್ಮ ಸೀನಿಯರ್ಸ್. ಅವರ ಜೀವನೋಡಿಯೇ ನಮ್ಗೆ ಹೆದರಿಕೆ. ನಾವಿರೋದು 50-55 kg. ಅವ್ರನ್ನೆಲ್ಲ ನಾವು ಹೀಗೆ ನೋಡ್ಲಿಕ್ಕೆ ಆಗುದಿಲ್ಲ, ಹೀಗೆ ನೋಡ್ಬೇಕು. ನೋಡುವಾಗೆಲ್ಲ ಭಯ ಆಗ್ತಿತ್ತು, ಇದು ಯಾವ ಡಿಗ್ರಿ ಮನುಷ್ಯರು, ಇವರು ಸಾಧ್ಯನಿಲ್ಲ ಈ ತರ ಎಲ್ಲ ಅಂತ. ಅಂದ್ರೆ ಈ ಸಚಿನ್ ಸುವರ್ಣ ಇರ್ಬೋದು, ಸುಖೇಶ್ ಅಣ್ಣ ಇರ್ಬೋದು, ದಿವಿಶ್ ಅಣ್ಣ ಇರ್ಬೋದು, ಅವರೆಲ್ಲ ನೋಡುವಾಗನೇ ಭಯ ಆಗ್ತಿತ್ತು, ಎಂತ ಜೀವ ಇದು. ಅವತ್ತು ನಾನು ಹೋದವತ್ತು ನಾಗರಾಜ್ ನಾಯ್ಕ ಅಂತ ಈಗ NMC ಅಲ್ಲಿ ಅವರಿದ್ರು. ಅವ್ರ ಹತ್ರ ಕರುಣಾಕರ್ ಸರ್ ಹೇಳಿದ್ರು ಈಗ ಬಂದಿದ್ದಾನೆ. ನಂಗೆ ಈಗಲೂ ನೆನಪಿದೆ ಅದು. ನಾನು ಕರುಣಾಕರ್ ಸರ್ ಕಾಲ್ ಮಾಡಿ ನಾಗರಾಜ ಇಬ್ರು ಬಂದಿದ್ದಾರೆ, ಹುಡುಗ ಅವ್ನು ಜಸ್ವಂತ್ ಏನೋ ಬಂದಿದ್ದಾನೆ, ಅವ್ನು ನೋಡೊಮ್ಮೆ ಅಂತ ಹೇಳೋ. ನಾಗರಾಜ ಸರ್ ಅವನೊಬ್ಬ ಕಪ್ಪು ಹುಡುಗ ಚೆನ್ನಾಗಿ ಎಲ್ಲ ಆಂಕಲ್ ಎಲ್ಲ ಹೊಡಿತಾನೆ ಸರ್, ಮತ್ತೊಬ್ಬೇನು ಪರವಾಗಿಲ್ಲ ಸರ್. ಮತ್ತೊಬ್ಬ ನನ್ನ ಜೊತೆ ಸಚಿನ್ ಅಂತಿದ್ದ ಸರ್, ಸಚಿನ್ ಅಂತ ನನ್ನ ಕ್ಲಾಸ್ಮೇಟ್ ಇಲ್ಲಿ ಹೈಸ್ಕೂಲಲ್ಲಿ. ಅವನು ಬ್ಲ್ಯಾಕ್ ಹುಡುಗ ಚೆನ್ನಾಗಿದ್ದಾನೆ ಸರ್, ಆಂಕಲ್ ಎಲ್ಲ ಹೊಡಿತಾನೆ ಸರ್. ಆಗ ಸರಿ ಅಂತೇಳಿ 10 ದಿನ ಅಲ್ಲಿ ಇಟ್ಕೊಂಡ್ರು. 10 ದಿನ ಇಟ್ಕೊಂಡ್ರು. ಆಮೇಲೆ ಇಲ್ಲಿ ಮನೆಗೆಲ್ಲ ಕಾಲ್ ಮಾಡಿದ್ರು, ಮನೆಗೆ ಕರುಣಾಕರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಒಂದು 10 ದಿನದ್ದು ಒಂದು ಮುಗೀತು. ಒಂದು ಕ್ಯಾಂಪ್ ಮುಗೀತು. ವಾಪಸ್ ಸೆಕೆಂಡ್ ರೌಂಡ್ ಕ್ಯಾಂಪ್ ಕರೆದ್ರು. ನಂಗೆ ಹೋಗ್ಲಿಕ್ಕೆ ಭಯ ಅಲ್ಲಿಗೆ, ಈ ನಂಗೆ ಆಡ್ಲಿಕ್ಕೆ ಅಂತ ಭಯ ಅಲ್ಲ, ಇವರನ್ನು ನೋಡ್ಲಿಕ್ಕೆ ಭಯ ಅಂತ ಜೀವಗಳು. ಆಗ ಟೀಮು ಹಾಗೆ ಇತ್ತು ಆಳ್ವಾಸಲ್ಲಿ. ಒಂದು ಸಚಿನ್ ಅನ್ನ, ಒಂದು ಮಧು ಅಂತ ಈಗ ಪ್ರಿನ್ಸಿಪಲ್ ಆಗಿದ್ದಾರೆ, ಮತ್ತೆ ಒಂದು ಕವರ್ ದಿವಿಶ್ ಅಂತ, ಮತ್ತೊಬ್ರು ಸತ್ಯನ್ ಅಂತ ಈಗ ಫಾರೆಸ್ಟ್ ಅಪಾಯಿಂಟ್ ಆಗಿದ್ದಾರೆ, ಗೊತ್ತಾಯ್ತು, ಅರಂತೋಡು ಆ ಕಡೆ ಸತ್ಯನ್. ಮತ್ತೆ ಒಂದು ರೇಡು ಸುಖೇಶ್ ಅನ್ನ, ಒಂದು ನಾಗರಾಜ. ಇವರನ್ನೆಲ್ಲ ನೋಡುವಾಗ್ಲೇ ನಂಗೆ ಭಯ ಆಗ್ತಿತ್ತು, ಇವ್ರ ಜೊತೆ ಹೇಗೆ ಆಡೋದಪ್ಪ, ಸಾಧ್ಯನೇ ಇಲ್ಲ ಅಂತ. ಈಗೆಲ್ಲ ವೆಯ್ಟ್ ಇದೆ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು PUC ಡಿಪಾರ್ಟ್ಮೆಂಟ್ ಬಂತು ಅಂತ ಹೇಳಿದ್ರೆ 65 weight. ಆಗೆಲ್ಲ ವೆಯ್ಟ್ ಇರಲಿಲ್ಲ. ಆಗ ಎಲ್ಲ 80, 85, 90. ನಾವೆಲ್ಲ ಇರ್ತಿದ್ದದು 55, 60 ಒಳಗಡೆ. ಅವರೆಲ್ಲ 80, 85 ಎಲ್ಲ ಇರ್ತಿದ್ರು PUC ಎಲ್ಲ. ನಮಗೆ ಭಯ ಆಗ್ತದೆ. ನಾನು ಇಲ್ಲಿ ಹೋಗೋದೇ ಇಲ್ಲ ಅಂತೆಲ್ಲ ಹೇಳಿ, ಇಲ್ಲ ಅವ್ನು ಕಲಿಸಿ ಅಂತ ಹೇಳಿದ್ರು. ಮತ್ತೆ ವಾಪಸ್ ಆಳ್ವಾಸ್ಗೆ ಹೋದೆ. ಆಳ್ವಾಸ್ಗೆ ಹೋಗಿ ಅಲ್ಲಿ ಕ್ಯಾಂಪ್ ಎಲ್ಲ ಮುಗಿಯಿತು. ಕ್ಯಾಂಪ್ ಎಲ್ಲ ಮುಗ್ದು ನಾನು ಒಂದು ದಿನ ಶ್ರೇಯಸ್ ರೈ ಅಂತ ಒಬ್ಬ ಇದ್ದ, ಅವನ ಹತ್ರ ಹೇಳಿದ್ರು, ಒಂದ ಮಾರ ನಿನ್ನ ಊರು ತೈವರು ಇಲ್ಲಿ ಆ್ಯಂಡ್ ರೂಮ್ ಟೂದಿನ ಲಾಯ್ ಪೋಪು ನಂದ ಜಿಡು ನಾನು ಪುಂತು ನಂದ ಜಿಡಿಜ್ಜಿ ಅಂತ. ಶ್ರೇಯಸ್ ಅಂತ ಮಾಡ್ತಿದ್ರು ಅವಾಗ? ಶ್ರೇಯಸ್ ಡಿಗ್ರಿಯಲ್ಲಿ ಅವರಲ್ಲಿ ಬಾಲ್ಯದಲ್ಲಿ ನಾನು ಸೀನಿಯರ್ ಆಗಿದ್ದು, ಅವರಾಗ ಡಿಗ್ರಿಯಲ್ಲಿ ಇದ್ರಲ್ಲಿ.
ಆಗ ಇವರು ಬಂದು ನನ್ನ ಹತ್ರ ನಮಗೆ ಕ್ಯಾಂಪ್ಗೆ ಬೇರೆ ಹಾಸ್ಟೆಲ್ ಕೊಟ್ಟಿದ್ರು. ನಾನು ಕರುಣಾಕರ್ ಸರ್ ನನಗೆ ಎದೇನು ನಾನು ಹೋಗ್ತೇನೆ ಸರ್. ಸುಮ್ಮನೆ ನಂಗೆ ಆಡ್ಲಿಕ್ಕೆ ಭಯ, ಅಂದ್ರೆ ಸಂಜೆ ಡೈಲಿ ಮ್ಯಾಚ್ ಆಡಿಸ್ತಿದ್ರು. ಮ್ಯಾಚ್ ಕ್ಯಾಚ್ ಎಲ್ಲ ಹೊಡಿತಿದ್ವಿ ಅಂದ್ರೆ ಆದ್ರೂ ಭಯ, ನಿಲ್ಲಿಕ್ಕೆ ಭಯ. ಗ್ರೌಂಡ್ ಒಳಗಡೆ ಆಡ್ಲಿಕ್ಕೆ ಧೈರ್ಯ ಇರ್ತಿತ್ತು, ಮತ್ತೆ ಹೊರಗಡೆ ಬಂದಾಗ ಇವರನ್ನೆಲ್ಲ ಸಾಧ್ಯನೇ ಇಲ್ಲ ಅಂತೇಳಿ ನಾನು ಸರ್ ನಂಗೆ ಎದೇನು ನಾನು ಹೋಗ್ತೇನೆ ಅಂತೇಳಿ. ಆಗ ಕರುಣಾಕರ್ ಸರ್ ಸರಿ ಆಯ್ತು ಮಾರೆ ಅಂತೆಲ್ಲ ಹೇಳಿ ನೀನು ಬಾಯಿಲಿ ನಾನು ಲೆಟರ್ ಬರೆದು ಕೊಡ್ತೇನೆ ಅಂತೇಳಿ ಹೇಳಿ, ಯಾಕೆ ನಾನು ಆ ಕಡೆನೇ ಹಾಸ್ಟೆಲಿಂದ ಓಡ್ತೇನೆ ಅಂತೇಳಿ ಕರುಣಾಕರ್ ಸರ್ ನಾನು ಇಲ್ಲಿ ಲೆಟರ್ ಕೊಡ್ತೇನೆ, ಅದನ್ನಲ್ಲಿ ಹಾಸ್ಟೆಲ್ಗೆ ಕೊಟ್ಟು ನೀನು ಆಮೇಲೆ ಇಲ್ಲಿಗೆ ಬಂದಾಗ ಇಲ್ಲಿ ಮ್ಯಾಟ್ರಿ ಬೇರೆ. ನಾನು ಕೊಟ್ಟ ಲೆಟರ್ ಅನ್ನು ಹರಿದು ಬಕೆಟ್ಗೆ ಹಾಕಿದ್ರು ಕರುಣಾಕರ್ ಸರ್. ಶ್ರೇಯಸ್ ಹತ್ರ ನಿನ್ನ ರೂಮಲ್ಲಿ ಇಟ್ಕೊಂತ, ರೂಮಲ್ಲಿ ಇಟ್ಕೊಂಡು ನಾನು ಹೋದೆ. ರೂಮಲ್ಲಿ ಇದ್ದು ರೂಮಲ್ಲಿ ಶ್ರೇಯಸ್ ರೂಮಲ್ಲಿ ಇಟ್ಕೊಂಡ, ಅವನನ್ನು ಪಿಜಿಯೋ ಕರ್ಕೊಂಡು ಹೋಗು, ಅವನಿಗೇನು ಹಾರ್ಟ್ ನೋವು ಏನಂತ. ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಎಲ್ಲ ಸರಿ ಇದೆ, ಸರಿ ಇದೆ, ಏನಿಲ್ಲ ಸರಿ ಇದೆ, ಏನಾಗಿಲ್ಲ ಅಂತ ಬಂದ್ರು. ಆಮೇಲೆ ನಂಗೆ ಈ ಹಾಸ್ಟೆಲ್ಗೆ ಹಾಕಿದ್ಮೇಲೆ ಮತ್ತು ಭಯ ಜಾಸ್ತಿ ಆಯ್ತು. ಯಾಕೆಂತ ಹೇಳಿದ್ರೆ ಎಲ್ಲ ಈ ಸಚಿನ್ ಸುಖೇಶನ್ ಎಲ್ಲ ಎದುರುಗಡೆ ರೂಮಿ, ಅವ್ರು ನೋಡುವಾಗ್ಲಿ ಅಲ್ಲದ್ರೆ ಭಯ, ದಿನದಲ್ಲಿ ಒಮ್ಮೆ ನೋಡ್ಲಿಕ್ಕೆ ಭಯ, 24 ಗಂಟೆ ನೋಡ್ಕೊಂಡಿದ್ರೆ ಈಗ ಎಲ್ಲ ಒಂದೇ ರೂಮಲ್ಲಿ ಎಲ್ಲ ಇದ್ರು. ಬಟ್ ಒಂದು ದಿನ ಏನಾಯ್ತು ಅಂತ ಹೇಳಿದ್ರೆ, ನಾನು ಈ ಡಿವಿಷನ್ ನಮಗೆ ರಿಲೇಷನ್ ವಿಜಯ ಬ್ಯಾಂಕ್ ಡಿವಿಷನ್. ಆಗ ಅವರ ಅಪ್ಪನ ಜೊತೆ ನಮ್ಮ ಅಪ್ಪ ಸಿಕ್ಕಿ ಹೀಗೆ ಅವನು ಬರೋ ಹಿಡಿಯಲ್ಲಿದ್ದಾನೆ, ಅವನಿಗೆ ಕಷ್ಟ ಆಗ್ತಾ ಉಂಟು. ಆಗ ಅವರು ಮಾತ್ರ ನನಗೆ ಆ ಟೈಮಲ್ಲಿ ಭಾರಿ ಹೆಲ್ಪ್ ಮಾಡಿದ್ರು. ಅವರು ಪಾಪ ಕಾಲ್ ಮಾಡಿ ಡಿವಿಷನ್ಗೆ ಹೇಳಿ ಹೀಗೀಗ ಹುಡುಗ ಇದ್ದಾನೆ ಜಸ್ವಂತ್ ಅಂತ, ಅವರ ಡಿವಿಷನ್ ಅಪ್ಪ ಕಾಲ್ ಮಾಡಿ ಮಾವ ಆಗ್ಬೇಕು ನನಗೆ, ಅವರನ್ನು ನಿಲ್ಲಿಸಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಮಾರನೇ ದಿನ ದಿವಸನ ಬಂದ್ರು. ಅಲ್ಲಿ ಇದ್ದ ಎಲ್ಲ ಹೊರಗಡೆ ಮಕ್ಳಿಗೆಲ್ಲ ಆವಾಜ್ ಹಾಕಿದ್ರು, ಅವ್ನು ಮುಟ್ಟಿದ್ರೆ ಜಾಗ್ರತೆ, ಮುಟ್ಟಿದ್ರೆ ಜಾಗ್ರತೆ, ನಮ್ಮ ಹುಡುಗವನು ಹಾಗೆ ಹೀಗೆ ಅಂತ ದಿವಸನ ಎಲ್ಲ ಆವಾಜ್. ಆಮೇಲೆ ಸ್ವಲ್ಪ ನಿಲ್ಲಿಕ್ಕೆ ಧೈರ್ಯ ಆಯ್ತು, ಒಬ್ಬ ಇವ್ರು ಇದ್ದಾರೆ, ನಮ್ಮ ಊರಿನವರು ಇದ್ದಾರೆ. ಆಮೇಲೆ ದಿವಸನ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಮಾತ್ರ ಅಷ್ಟೇ ಹೊಡಿತಿದ್ರು ಕೂಡ. ಏನಾದ್ರು ಸ್ವಲ್ಪ ಏನಾದ್ರು ಮಾಡಿದ್ರೆ ಹೊಡಿದ್ರು, ತಮಾಷೆ ಅದೆಲ್ಲ ಇದ್ದಿದ್ದೆ ಸ್ಟೂಡೆಂಟ್, ದೊಡ್ಡ ವಿಷಯ. ಆಮೇಲೆ ಸ್ವಲ್ಪ ಧೈರ್ಯ ಆಯ್ತು. ಆಮೇಲೆ ಧೈರ್ಯದಲ್ಲಿ ನಿಂತು ನಾನು ಆ ವರ್ಷ ಫಸ್ಟ್ PUC ಅಲ್ಲಿ ನ್ಯಾಷನಲ್ಸ್ ಆಡಿದೆ. ಫಸ್ಟ್ PUC ಅಲ್ಲಿ ನಮ್ಗೆ ಆ ವರ್ಷ ಟೀಮ್ ಇರ್ಲಿಲ್ಲ. ಟೀಮ್ ನಾವು ಇಬ್ರು SDM ಟೀಮ್ಗೆ ಸೆಲೆಕ್ಷನ್ ಆದ್ದು, ನಾನು ಮತ್ತು ಸಂತೋಷ್ ಅಂತ. ಈಗ ಇನ್ಕಮ್ ಟ್ಯಾಕ್ಸ್ ಅಪಾಯಿಂಟ್ ಆಗಿದ್ದಾನೆ ಗುಜರಾತ್ ಅಲ್ಲಿ. ಅವನು ನಾನು ಒಟ್ಟಿಗೆ ನ್ಯಾಷನಲ್ಸ್ ಆಡಿದ್ವಿ. SDM ಟೀಮ್ಗೆ ಸೆಲೆಕ್ಷನ್ ಆಗಿ ಕೃಷ್ಣಾನಂದ್ ಅಂತ ಕೋಚ್ ಅವರು ಸೆಲೆಕ್ಷನ್ ಎಲ್ಲ ಕೊಟ್ಟರು ನನಗೆ. ನಾನೊಂದು ಕ್ರೀಡೆ ವಿಷಯದಲ್ಲಿ ಒಂದು ಗೇಮಿಗೆ ಮರ್ಯಾದೆ ಕೊಡುವಂತ ಮನುಷ್ಯ ನೋಡಿದ್ರೆ ಅದು ಕೃಷ್ಣಾನಂದ್ ಸರ್. ನಾವು ಯಾಕೆಂತ ಹೇಳಿದ್ರೆ ಒಂದು ಸೆಲೆಕ್ಷನ್ಗೆ ಹೋಗುವ ನ್ಯಾಷನಲ್ಸ್ಗೆ ಇದ್ದಿದ್ದು 5 ಸೆಲೆಕ್ಷನ್ ಅಲ್ಲಿ ಇಬ್ರು ನಾವು ಆಳೋಸಿಂದ ಹೋದವರಿದ್ವಿ, 3 SDM ನವರಿದ್ರು. ಅವ್ರಿಗೆ 5ಕ್ಕೆ 5 SDM ಕೊಡ್ಬೋದಿತ್ತು. ಆದ್ರೆ ನಾವು ಆ ಮ್ಯಾಚ್ ಫೈನಲ್ ಬಾರಿ ಆಡಿದ್ವಿ ಮಾತ್ರ. ಆದ್ರೆ ಆ ಗೇಮ್ಗೆ ವ್ಯಾಲ್ಯೂ ಕೊಟ್ಟು ನಮ್ಗೆ ನ್ಯಾಷನಲ್ಸ್ ಕೊಟ್ಟು ಕೃಷ್ಣಾನಂದ, ನಿಜ ಅವರಿಗೆ ಧನ್ಯವಾದ ಹೇಳಬೇಕು, ತುಂಬಾ ಧನ್ಯವಾದ ಹೇಳ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ನಾನು 2 ವರ್ಷ SDM ಫಸ್ಟ್ PUC ಅಲ್ಲಿ ಸೆಲೆಕ್ಷನ್ ಆಗಿದ್ದೇನೆ, ಸೆಕೆಂಡ್ PUC ಅಲ್ಲಿ ಸೆಲೆಕ್ಷನ್ ಆಗಿದ್ದೇನೆ. ನಾನು 2 ವರ್ಷ ಕೂಡ ಅವ್ರು ನ್ಯಾಷನಲ್ಸ್ ಆಡಿದ್ದಾರೆ. ಅಂದ್ರೆ ಯಾವುದೇ ನನ್ನ ಹತ್ರ ನಾನೊಂದು ಸೆಕೆಂಡ್ PUC ಅಥವಾ ಇವನೊಂದು ಹಳ್ಳಿ ಹುಡುಗ ಅಂತ ಆಡಿಸಿದ್ದಲ್ಲ, ನಾವು ಫೈನಲ್ ಆಡಿದ್ವಿ. ಆ ರೀತಿ ಆ ಗೇಮಿಗೆ ಒಂದು ವ್ಯಾಲ್ಯೂ ಕೊಟ್ಟು 2 ವರ್ಷ ಕೂಡ ನ್ಯಾಷನಲ್ಸ್ ಆಡಿದ್ರು. ನ್ಯಾಷನಲ್ಸ್ ಎಲ್ಲ ಮುಗಿಯಿತು. ಆಮೇಲೆ ಇವ್ರದ್ದು ಒಂದೇ ನಾನು ಮತ್ತೆ PUC ಆದ್ರೂ ನಂಗೆ ಒಂದು ಹೆದರಿಕೆ ಹೋಗಿರ್ಲಿಲ್ಲ. PUC ಮುಗ್ದ ಕೂಡಲೇ ಬರುದು ಅಂತ ಆಯ್ತು. ಎಟ್ ಎ ಟೈಮ್ ಏನಾಯ್ತು ಅಂತ ಹೇಳಿದ್ರೆ, ಎಲ್ರಿಗೂ ವಿಜಯ ಬ್ಯಾಂಕ್ ಅಪಾಯಿಂಟ್ ಆಗೋಯ್ತು. ಸುಖೇಶ್ ಅನ್ನ, ಸಚಿನ್ ಅನ್ನ, ಮಾರ್ಲನ್ನ ಇವ್ರದ್ದೆಲ್ಲ ಒಟ್ಟಿಗೆ ಅಪಾಯಿಂಟ್ ಆಗೋಯ್ತು. ಮತ್ತೆ ಧೈರ್ಯ ಆಯ್ತು, ಒಬ್ಬ ಇನ್ನು ನಾವೇ ಸೀನಿಯರ್, ನಮ್ಗೆ ಯಾರು ಅಂತ ಧೈರ್ಯ ಆಗೋಯ್ತು ಅಂತ ಹೇಳಿದ್ರೆ, ಇವರು ಸೀನಿಯರ್ಸ್ ಹೋದ್ರಲ್ಲ ಅಂತ ಒಂದು ಹೆದರಿಕೆ ಅಷ್ಟೇ. ಬಟ್ ಅವ್ರು ಇರ್ತಿದ್ರೆ ನಮಗೆ ಮತ್ತು ಗೇಮ್ ಇಂಪ್ರೂವ್ ಆಗ್ಲಿಕ್ಕೆಲ್ಲ ಚಾನ್ಸ್ ಆಗ್ತಿತ್ತೆ. ಬಟ್ ಆ ಟೈಮಲ್ಲಿ ಎಲ್ರಿಗೂ ಒಟ್ಟಿಗೆ ಅಪಾಯಿಂಟ್ ಆಗೋಯ್ತು. ಅದೇ ನನ್ನ ಪ್ರಕಾರ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದವರಿಗೆ ಒಂದೇ ಸಲ ಅಪಾಯಿಂಟ್ ಆದ್ರು ಅಂತ ಹೇಳಿದ್ರೆ ಅದೇ ಫಸ್ಟ್, ಅದೇ ಲಾಸ್ಟ್. ಸಾಧಾರಣ ಒಂದು ಮಿನಿಮಮ್ ಅಂದ್ರೆ ಒಂದು 10, 12, 13 ವರ್ಷಗಳ ಹಿಂದೆ ಒಟ್ಟಿಗೆ ಅಪಾಯಿಂಟ್ ಆಗೋಯ್ತು. ಮತ್ತೆ ನಾವೇ ಸೀನಿಯರ್ಸ್ ಅಲ್ಲಿ ಆಡೋ ಮತ್ತೆ ಗಟ್ಟಿ ಆಯ್ತು. ಮತ್ತೆ ನಾನು ಫಸ್ಟಿಗೆ ಅಲ್ಲಿನ ಚೇರ್ಮನ್ಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಅಡಾಪ್ಷನ್ ಸೀಟ್ ಅಂತ ಹೇಳುದು ವಿಕ್ಯಾನ ಹೊರಗಡೆನವರಿಗೆ ಮಾತಾಡೋರಿಗೆ ನನ್ನ ಹತ್ರನೇ ಅವತ್ತೊಂದು ಏನೋ ಒಂದು ಇನ್ಸಿಡೆಂಟ್ ಅದು ಆಲೋಸಲ್ಲಿ ಆಯ್ತು, ಅದನ್ನು ಆಗಿ ನನ್ನ ಹತ್ರ ಎಷ್ಟೋ ಜನ ಈ ಸ್ಪೋರ್ಟ್ಸ್ ಬಗ್ಗೆ ಮಾತಾಡುವಾಗ ಅದು ಹಾಗಾಯ್ತು. ಸಾಧ್ಯನೇ ಇಲ್ಲ ಅದೆಲ್ಲ. ನಾನು ಅಲ್ಲಿ ಒಳಗೆ ನಿಂತು ನೋಡಿ ಬಂದವನು ಅದನ್ನು. ಒಂದು 9-8 ವರ್ಷ ನಾನಲ್ಲಿ ಉಚಿತ ಈ ಕ್ರೀಡಾಕೂಟದ ಅಡಿಯಲ್ಲಿ ನೋಡಿ ಬಂದಿರೋ. ಬಟ್ ನಿಮಗೆ ಆಳ್ವಾಸಲ್ಲಿ ಒಂದೇ ₹1 ಇಷ್ಟೋರಿಗೆ ಎಜುಕೇಶನ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅದರ ಬಗ್ಗೆ. ಮತ್ತೆ ನಮಗೆ ಒಂದು ಎಲೈಟ್ ಹಾಸ್ಟೆಲ್ ಅಂತ ಮಾಡಿದ್ರು. ಎಲೈಟ್ ಹಾಸ್ಟೆಲ್ ಅಂತ ಅಂದ್ರೆ ಅದು ನಾನು ಸೆಕೆಂಡ್ ಇಯರ್ ಡಿಗ್ರಿ ಬರುವಾಗ ಸಿಕ್ತು ನನಗೆ. ಎಲೈಟ್ ಹಾಸ್ಟೆಲ್ ಅಂತ ಹೇಳಿದ್ರೆ ಬೆಸ್ಟ್ ಅಚೀವ್ಮೆಂಟ್ ನವರಿಗೆ ಒಂದು 50 ಜನಕ್ಕೆ ಹಾಸ್ಟೆಲ್. ಅದರಲ್ಲಿ ನೀವು ಏನ್ ತಿನ್ನೋದ್ರೆ ನಾನ್ ವೆಜ್ ಒಂದೇ, ದಿನದಲ್ಲಿ 7 ಟೈಪ್ ನಾನ್ ವೆಜ್, ಬೆಳಿಗ್ಗೆ ಕುಡಿಯುವಷ್ಟು ಹಾಲು, ತಿನ್ನುವಷ್ಟು ಮೊಟ್ಟೆ,
ಈ ತರ ಎಲ್ಲ ಫುಡ್ ಓಕೆ ಓಕೆ ಒಂಥರ ಈಗ ಸಾಯಿ ಅಂತಿದೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆ ತರ ಫುಡ್ಗಳು ಇದರಲ್ಲಿ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅದ್ರ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಏನಿದೆ ಇಲ್ಲ ಅದ್ರ ಬಗ್ಗೆ ಅದಕ್ಕೆ ಬೇಕಾಗಿರುವಂತದ್ದು ನೀವು ಕೊಟ್ಟಿದ್ದೀರಿ ಕೂಡ. ಖಂಡಿತ ಅಚೀವ್ಮೆಂಟ್ ಕೂಡ ಕೊಟ್ಟಿದ್ದೇವೆ. ಬಟ್ ಮತ್ತೇನಾಯ್ತು ಅಂತ ಹೇಳಿದ್ರೆ ಒಂದು ಆ ಸಿಚುವೇಶನ್ ಹೇಗಾಯ್ತು ಅಂತ ಹೇಳಿದ್ರೆ ಆಳ್ವಾಸ್ ಟೀಮೇ ಬಿದ್ದೋಯ್ತು ಅಂತ ಆಯ್ತು. ಇವರು ಇಲ್ಲಿಗೆ 5 ಜನಕ್ಕೆ ಒಟ್ಟಿಗೆ ಅಪಾಯಿಂಟ್ ಆಯ್ತಾ. ಕರುಣಾಕರ್ ಶೆಟ್ಟಿ ಬಂದು ಆ ಟೀಮನ್ನೆಲ್ಲ ಒಂದು ಗಟ್ಟಿ ಮಾಡಿ ಭಾರಿ ಹೆಸರಿತ್ತು. ಎಲ್ಲಿ ಹೋದ್ರು ಈ ಸುಖೇಶ್ ಅವರೆಲ್ಲ ಬ್ಯಾಚ್ ಎಲ್ಲ ಎಲ್ಲಿ ಹೋದ್ರು ಕೆಲವೆಲ್ಲ ಟೀಮ್ ಹಾಕುದನ್ನ ನಿಲ್ಸಿದ್ರು. ಆಳ್ವಾಸ್ ಇಂಡಿಯಾ ನಮ್ಮದ ಐವಾಡ್ನು ಅಂತ ಅಂದ್ರೆ ಅಷ್ಟು ಬಲಿಷ್ಠ ಅದನ್ನು ಮುಟ್ಟೋರೇ ಇರ್ಲಿಲ್ಲ. ಕಾಸರಗೋಡು ದಕ್ಷಿಣ ನಮ್ಮ ಇದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಆಗ ಈ ಓಪನ್ ಮ್ಯಾಚ್ ಎಲ್ಲ ಹೈಯೆಸ್ಟ್ ನಡೀತಿದ್ದು. ಮುಟ್ಟೋರೇ ಇರ್ಲಿಲ್ಲ ಆ ಟೀಮ್, ಮುಟ್ಟೋರೇ ಇರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ಒಂದ್ ಟೈಮಿಗೆ ಒಂದು 2 ವರ್ಷದ ಮಟ್ಟಿಗೆ ಟೀಮ್ ಹೋಯ್ತು ಅಂತ. ಮತ್ತೆ ಸತೀಶ್ ನಾಯ್ಕ ಅಂತ ಕೋಚ್ ಚಿತ್ರದುರ್ಗದ ಅವರು ಬಂದು ವಾಪಸ್ ಟೀಮ್ ರೆಡಿ ಆಗ್ತಾ ವಾಪಸ್ ಟೀಮ್ ಒಂದು ಲೆವೆಲ್ಗೆ ಸೆಟ್ ಆಯ್ತು. ಆಮೇಲೆ ವಾಪಸ್ ನಾವು ಕೂಡ ಓಪನ್ ಮ್ಯಾಚ್ ಎಲ್ಲ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಡಿ ಆ ಟೈಮಲ್ಲೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಕರುಣಾಕರ್ ಸರ್ ಬಿಟ್ಟೋದ ಟೈಮ್ ಕೂಡ. ಕರುಣಾಕರ್ ಸರ್ ಆಳ್ವಾಸ್ ಬಿಟ್ಟೋದ ಕೂಡ್ಲಿ ಆಲ್ಮೋಸ್ಟ್ ಒಂದು ಕಬಡ್ಡಿಯಲ್ಲಿ ಆಲ್ಮೋಸ್ಟ್ ಒಂದು 100ರಲ್ಲಿ 70% ಇಳಿದಾಗಿತ್ತು. ಮತ್ತೆ ವಾಪಸ್ ಅದನ್ನ ಎತ್ತಲಿಕ್ಕೆ ಭಾರಿ ಕಷ್ಟ ಅಂತ ಹೇಳ್ತಿದ್ರು ಎಲ್ಲ, ವಾಪಸ್ ಕಷ್ಟ ಅಂತ. ಮತ್ತೆ ವಾಪಸ್ ಸತೀಶ್ ನಾಯ್ಕ್ ಅಂತ ಬಂದ್ರು. ಈ ಕೋಚಿಂಗ್ ವರ್ಕೌಟ್ ವಿಷಯದಲ್ಲಿ ಅವರ ಬಗ್ಗೆ ಮಾತೇ ಇಲ್ಲ. ಒಂದು ಕೋಚಿಂಗ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ಬಂದು 2 ವರ್ಷದಲ್ಲಿ ಈಗ ವಿಶ್ವರಾಜ ಅಂತ ಆಲ್ಮೋಸ್ಟ್ ಈಗ ದಕ್ಷಿಣ ಕನ್ನಡದಲ್ಲಿ ಟಾಪ್ ರೈಟರ್ ಅವನಿ. ಬರುವಾಗೆಲ್ಲ ಒಂಥರ ಕೈಕಲಲ್ಲಿ ಬಲನೇ ಇರ್ಲಿಲ್ಲ. ಕುಂಡಡ್ಕ ಈಗೆಲ್ಲ ಅವನೇ ಅಂತ ನಂಬರ್ 1 ರೈಟರ್ ಅವನು. ಇದೆಲ್ಲ ಆಗ್ಲಿ ಕಾರಣ ಸತೀಶ್ ನಾಯ್ಕ ಟೀಮ್ ಸೆಟ್ ಆಯ್ತು. ಆಮೇಲೆ ಮುಂಚೆ ಆಳ್ವಾಸ್ ಹೇಗಿತ್ತು ಅದೇ ಸ್ಟೇಜ್ಗೆ ಬಂತು. ಆಮೇಲೆ ನಮ್ಗೆ ಇಲ್ಲಿ ಆಲ್ಮೋಸ್ಟ್ ಜಾಬ್ ಅಂತ ಯಾರಿಗೂ ಆಗ್ಲಿಲ್ಲ. ಒಬ್ಬ ದಿವಾಕರ್ ಅಂತಿದ್ದ ಮಂಡ್ಯ ಹುಡುಗ, ಅವನಿಗೆ ಒಂದು ಇನ್ಕಮ್ ಟ್ಯಾಕ್ಸ್ ಜಾಬ್ ಆಯ್ತು ಬಿಟ್ರೆ ಬೇರೆ ಯಾರಿಗೂ ಅಂತ. ಸುಖೇಶ್ ಹೆಗಡೆ ಅವರ ಬ್ಯಾಚ್ ನಂತರ ನಿರೀಕ್ಷೆಯಲ್ಲಿ ಇದ್ವಿ. ಆವಾಗ ಹೇಗಿತ್ತು ಅಂತ ಹೇಳಿದ್ರೆ ವಿಕೆನ್ನ ಕಬಡ್ಡಿಗೆ ಆಲ್ಮೋಸ್ಟ್ 100ರಲ್ಲಿ ಒಂದು 50% ಸಪೋರ್ಟ್ ಈ ಪ್ರೋ ಕಬಡ್ಡಿ ಬರಲಿಕ್ಕೆ ಮುಂಚೆ ಆ ತರ ಇತ್ತು. ಬಟ್ ಅದು ಆಗಿದ್ದು ಅವ್ರ ಪುಣ್ಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟು ಒಂದು ಗವರ್ಮೆಂಟ್ ಪ್ರೊಸೀಜರ್ ಒಂದೇ ಎಟ್ ಎ ಟೈಮ್ ಒಂದು 5-6 ಜನಕ್ಕೆ ಒಂದೇ ಕಡೆಯಲ್ಲಿ ಆಗುಂತ ಹೇಳಿದ್ರೆ ತಮಾಷೆ ಕೆಲಸ. ಆ ಟೈಮಲ್ಲಿ ಜಾಬ್ ಆಯ್ತು ವಿಕೆನ್ ಅವರಿಗೆ. ಜಾಬ್ ಆಗಿ ಕೂಡ ಇಲ್ಲಿ ನಮ್ಗೆ ನೆಕ್ಸ್ಟ್ ಟೀಮ್ ಸೆಟ್ ಆಗ್ತಾ ಬಂತು. ನಮ್ಗೆ ಆಳ್ವಾಸಲ್ಲಿ ಆಗ ಟೀಮ್ ಹಾಕೋದನ್ನ ನಿಲ್ಲಿಸಲಿಲ್ಲ, ಟೀಮ್ ಕಂಟಿನ್ಯೂ ಮಾಡ್ತಾ ಇದ್ರು. ವಾಪಸ್ ನಮ್ದೆಲ್ಲ ಟೀಮ್ ಕಂಟಿನ್ಯೂ ಆಗಿ ಟೀಮ್ ಹೆಸರು ಬಂತು ಅಂತ ಹೇಳುವಾಗ ಎಲ್ರದ್ದು ಒಂದು ಡಿಗ್ರಿ ಮುಗ್ದೋಯ್ತು. ಡಿಗ್ರಿ ಮ್ಯಾಚ್ ಮತ್ತೆ ಕೂಡ ಅವ್ರು ನಮ್ಗೆ ಅಡಾಪ್ಷನ್ ಸೀಟ್ ಕೊಟ್ಟರು ಪಿ ಜಿ ಮಾಡ್ಲಿಕ್ಕೆ. ಆ ಟೈಮಲ್ಲಿ ಕೂಡ ಯಾರಿಗೂ ಜಾಬ್ ಆಗಲಿಲ್ಲ. ಎಲ್ಲ ಆಲ್ಮೋಸ್ಟ್ ಎಷ್ಟೊಂದು 20 ವರ್ಷಗಳ 20 ಇಯರ್ಸ್ ಆದ್ಮೇಲೆ ನಾವು ಸೌತ್ ಝೋನ್ ಗೋಲ್ಡ್ ಮಾಡಿದ್ವಿ. ಆ ವರ್ಷ ಕೂಡ ಜಾಬು ನಮಗೆ ಕರೆದವರೆಲ್ಲ ಹೇಳ್ತಾರೆ ಅದನ್ನ ಮಾಡಿಕೊಡ್ತೇವೆ, ಇದನ್ನ ಮಾಡಿಕೊಡ್ತೇವೆ. ಆ ಒಂದು ನಂಗೆ ನೆನಪಿದೆ, ಒಬ್ಬ ಬೆಂಗಳೂರಿನ ಒಂದು ಜನ ನನ್ನನ್ನು ಎಷ್ಟೋ ಮ್ಯಾಚ್ ಆಡಿಸಿದ್ದಾರೆ. ನಿಂಗೆ ಅದರಲ್ಲಿ ಮಾಡಿಸ್ತೇನೆ ಅವರಿಗೆ ನಿಮ್ಮ ಪ್ರತಿಭೆಯನ್ನು ಬಳಸಿಕೊಳ್ಳೋದು ಅಷ್ಟೇ. ಮತ್ತೆ ನಿಮ್ಮ ಸುದ್ದಿ ಇಲ್ಲ. ಎಷ್ಟೋ ಸಲ ಅವರ ಟೀಮ್ಗೆ ಕೂಡ ಆಡಿಸಿದ್ದಾರೆ. ಇದೊಂದು ನೋವು ಇದ್ದೇ ಇದೆ ಅಲ್ಲ. ಖಂಡಿತ. ಪ್ರಯತ್ನ ಎಷ್ಟು ಪಟ್ರಿ ಜಾಬ್ ಎಲ್ಲ ಆಗಬೇಕು ಅಂತ ಹೇಳಿದ್ರೆ? ನಾನು ಅದೇ ನಾನು ಹೇಳಿದೆ ಅಲ್ವ, ನಾನು ಈಗ ತಮಾಷೆಗೆ ಮಾತಾಡೋದು ಅಂತ ಹೇಳಿದ್ರೆ ನಾನು ಆ ಅಪ್ಲಿಕೇಶನ್ಗೆ ಖರ್ಚು ಮಾಡಿದ ದುಡ್ಡಲ್ಲಿ 2 ಎಕರೆ ಜಾಗ ತೆಗಿಬೋಯ್ತು. ಹೌದಲ್ಲ, ಅಷ್ಟೇ ಅಪ್ಲಿಕೇಶನ್ ಹಾಕಿ ಆಯ್ತು. ಯಾವ್ದೊಂದು ಸ್ಪೋರ್ಟ್ಸ್ ಕೋಟ ಬಂತು ಹೇಳಿದ್ರೆ ಅಪ್ಲೈ ಮಾಡಿ ಆಯ್ತು. ಅದಕ್ಕೆ ಅಪ್ಲೈ ಮಾಡಿ ಆಗೋದೇ ಇಲ್ಲ. ಅಂದ್ರೆ ಈಗ ಇವು ಸುಖೇಶ್ ಹೆಗಡೆ ಅವರ ಟೀಮ್, ಸಚಿನ್ ಸುವರ್ಣ ಇವರ ಟೀಮ್ ಒಂದು ಜಾಬ್ ಆದ ನಂತರ ಯಾರಿಗೂ ಕೂಡ ಆಗ್ಲಿಲ್ಲ ಅಂತ ನೀವು ಹೇಳಿದ್ರಿ. ಯಾರಿಗೂ ಕರ್ನಾಟಕದಲ್ಲಿ ಆಗ್ಲಿಲ್ವಾ ಅಥವಾ ರಾಜಕೀಯವಾಗಿ ಅದು ಹೋಗ್ತಾ ಇತ್ತಾ ಅಂತ? ಆಲ್ಮೋಸ್ಟ್ ರಾಜಕೀಯವಾಗಿ ಹೋಗ್ತಿತ್ತು. ರಾಜಕೀಯ ಮತ್ತೆ ಹಾಗೆ ಏನಿತ್ತು ಅಂತ ಹೇಳಿದ್ರೆ ಗವರ್ಮೆಂಟ್ ಪ್ರೊಸೀಜರ್ ಒಂದು ಈಗ ಜಾಬ್ ಬಿಡೋದು ಅಂತ ಹೇಳಿದ್ರೆ ಈಗ ಗವರ್ಮೆಂಟ್ ಜಾಬ್ ಅಲ್ಲಿ ಕಬಡ್ಡಿಗೆ ಒಂದು ಇಷ್ಟು ಪೋಸ್ಟ್, ಖೋಖೋಗೆ ಒಂದು ಇಷ್ಟು ಪೋಸ್ಟ್ ಅಂತ ಬಿಡ್ತಿದ್ರು. ಆಮೇಲೆ ಪ್ರೊಸೀಜರ್ ಏನಾಯ್ತು ಅಂತ ಹೇಳಿದ್ರೆ 2% ಸ್ಪೋರ್ಟ್ಸ್ ಕೋಟಾ ಅಂತ ಬಂತು. ಆ 2% ಅಂತ ಬಂದದರಲ್ಲಿ ಈಗ ಒಂದು 1500 ಕರೆದ್ರೆ ಒಂದು 100 ಪೋಸ್ಟಿಂಗ್ ಇತ್ತು ಅಂತ ಹೇಳಿದ್ರೆ 100 ಪೋಸ್ಟಿಂಗ್ ಅಲ್ಲಿ ಚೆಸ್ ಬಂತು, ಕೇರಂ ಬಂತು, ಸೈಕ್ಲಿಂಗ್ ಬಂತು, ಖೋಖೋ, ಕಬಡ್ಡಿ, ವಾಲಿಬಾಲ್ ಎಲ್ಲ ಬಂತು. ಇದರಲ್ಲಿ ಟೋಟಲ್ ಆಗಿ ಅವರು 62 ಪೋಸ್ಟ್ ಅಂತ ತಗೊಳ್ಳೋದು. ಆಗ ಕಬಡ್ಡಿಗೆ ಅಂತ ಒಂದಿಷ್ಟು ಪೋಸ್ಟ್ ಡಿವೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಕಬಡ್ಡಿಗೆ ಒಂದು 8 ಪೋಸ್ಟ್ ಅಂತ ಹೇಳಿದ್ರೆ ಕಬಡ್ಡಿಗೆ ಫಿಕ್ಸ್ ಅದು, ಅದನ್ನು ಬೇರೆ ಯಾರು ಮುಟ್ಲಿಕ್ಕಿಲ್ಲ. ಆಗ 8 ಜನಕ್ಕೆ ಹೇಗಾದ್ರೂ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಈಗ ಇಂಥದ್ದೇ 8 ಕಬಡ್ಡಿಗೆ 8 ತಗೊಳ್ಳೇಬೇಕು ಅಂತ 62ರಲ್ಲಿ ಈಗ ಒಂದು 62 ಪೋಸ್ಟ್ ಕರೆದ್ರೆ ವಿಕೆನ್ ಅದರಲ್ಲಿ ಒಂದು 40 ಗೇಮ್ ಇರ್ತದೆ. ಅಥ್ಲೆಟಿಕ್ಸ್ ಅಲ್ಲಿ 1000 ಇರ್ತದೆ, ಶಾರ್ಟ್ ಪುಟ್, ಡಿಸ್ಕಸ್, 100, 200 ಈ ತರ ಇರ್ತದೆ. ಇದು ಕೂಡ ನಿಮಗೆ ಒಂದು ಎಫೆಕ್ಟ್ ಆಗಿರಬಹುದು. ಅದು ತುಂಬಾ ಎಫೆಕ್ಟ್ ಆಗಿದೆ. ಮತ್ತೆ ಕೆಲವು ಅದೇ ನಾನು ಹೇಳಿದೆಲ್ಲ ಪ್ರಭಾವಿ ವ್ಯಕ್ತಿಗಳ ಹತ್ರನೇ ನಾನು ಹೋಗಿದ್ದೇನೆ.
ನಾನು ಹೋಗದ ಇದೇ ಇಲ್ಲ ವ್ಯಕ್ತಿಗಳೆಲ್ಲ ಒಂದು ಅಂದ್ರೆ ಇದನ್ನ ನೀವು ನಂಬಿದ್ರಿ, ನನಗೆ ಕಬಡ್ಡಿಯಿಂದಲೇ ಜಾಬ್ ಆಗ್ತದೆ, ನನ್ನ ಲೈಫ್ ಸೆಟ್ಲ್ ಆಗ್ತದೆ ನಂಬಿದ್ರಿ ನೀವು? ಈ ತರ ಪರಿಸ್ಥಿತಿ ಗೊತ್ತಿತ್ತು ಅಂತ ಇರ್ತಿದ್ರೆ ನಾನು ಮುಂಚೆ ಕಬಡ್ಡಿಯಿಂದ ಸ್ವಲ್ಪ ದೂರ ಉಳಿದು ಬೇರೆ ನೀವು ಎಜುಕೇಶನ್ ಅಂತ ಈಗ ನೋಡಿ ಕಬಡ್ಡಿ ಜೊತೆಗೆ ಏನು ಡಿಗ್ರಿ ಮಾಡಿದ್ರಿ? ಎಜುಕೇಶನ್ ಅಂದು ಡಿಗ್ರಿ ಆಗಿ ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಂ ಮಾಡಿದ್ದೆ. ಆಗಿದಲ್ಲ 2 ವರ್ಷ. ಓಕೆ, ಹೀಗಂತ ಹೇಳಿದ್ರೆ ಅದರಲ್ಲೇ ಕಂಟಿನ್ಯೂ ಮಾಡಬಹುದಿತ್ತು ಅಲ್ವಾ? ಈಗ ಅನಿಸ್ತಾ ಇದೆ, ಈಗ ಅನಿಸ್ತಾ ಇದೆ ಟೈಮ್ ಇದೆ ವಿಕೆನ. ಬಟ್ ಇನ್ನು ನಾವು ಆ ಫೀಲ್ಡ್ಗೆ ಹೋಗೋದಾದ್ರೆ ಸ್ವಲ್ಪ ನಮ್ಗೆ ಎಕ್ಸ್ಪೀರಿಯನ್ಸ್ ಅದು ಇದು ಅಂತ ಹೇಳಿದ್ರೆ ತುಂಬಾ ಕಷ್ಟ. ಮನೆ ಪರಿಸ್ಥಿತಿ ಮ್ಯಾನೇಜ್ ಮಾಡಬೇಕು. ಓಕೆ ಓಕೆ, ಒಂದು ಏಜ್ಗೆ ಒಂದು ಟೈಮಿಗೆ ಬಿಡಬೇಕು, ಇಲ್ಲ ಇದ್ರೆ ಮತ್ತೆ ಕಷ್ಟ. ನಾನೀಗ ಮತ್ತೊಂದೀಗ ನಾನು ಹೇಳುದಾದ್ರೆ ನೋಡಿ, ಈಗ ಆ ಸುಕೇಶನ್ ಆಗಿರ್ಬೋದು, ದಿವಿಷನ್ ಆಗಿರ್ಬೋದು, ಈಗ ಸುಕೇಶನ್ ಇಂಡಿಯಾ ಆಡಿದ್ರು, ಆ ಟೈಮಲ್ಲಿ ಅವರಿಗೆ ಅಪಾಯಿಂಟ್ ಆಗೋಯ್ತು, ಸ್ಟಾರ್ ಆಗ್ತಾ ಹೋಯ್ತು. ಎಲ್ಲಾದ್ರೂ ಒಂದು ಸ್ವಲ್ಪ ನಮ್ ತರನೇ ಆಗ್ತಿದ್ರೆ ಮತ್ತೆ ಏನಿರ್ಲಿಲ್ಲ, ಕಷ್ಟ ಆಗ್ತದೆ, ಮತ್ತೆ ಅಂತ ಇಂಟ್ರೆಸ್ಟ್ ಇರೋದಿಲ್ಲ. ನಿಮ್ಮ ಪ್ರಕಾರ ಈಗ ನಿಮ್ ತರನೇ ಟ್ಯಾಲೆಂಟ್ ಇದ್ದು ಇನ್ನು ಕೂಡ ಮನೇಲಿ ಈ ರೀತಿ ನೋವನ್ನು ಪಡ್ತಿರುವಂತಹ ನಮ್ಮ ಕರಾವಳಿ ಹುಡುಗರು ಯಾರೆಲ್ಲ ಇದ್ದಾರೆ ಅಂತ? ನನ್ನ ಪ್ರಕಾರ ಮಿಥುನ್ ಅಂತ SDM ಮತ್ತೆ ನಮ್ಮ ಆಳೋಸಲಿ ನನ್ನ ಬ್ಯಾಚ್ ಅಲ್ಲಿ ಭರತ್ ಶೆಟ್ಟಿ ಅಂತ ಇದ್ದಾರೆ. ಮತ್ತೆ ಆಲ್ಮೋಸ್ಟ್ ನಮ್ಮ ಬ್ಯಾಚ್ ಅಲ್ಲಿ ಆಳೋಸಲಿ ಜಾಬ್ಗೋಸ್ಕರ ವೇಟಿಂಗ್ ಅಲ್ಲಿ ಇದೆ. ಅಂದ್ರೆ ಒಳ್ಳೆ ಟ್ಯಾಲೆಂಟ್ಗಳು, ಬಟ್ ಆಗಿಲ್ಲ ಒಳ್ಳೆ ಟ್ಯಾಲೆಂಟ್ಗಳು. ಮತ್ತೆ ಲಾಸ್ಟ್ ಇಯರ್ ಈಗ ಕಬಡ್ಡಿ ಯಾವ ಪರಿಸ್ಥಿತಿ ಬಂದು ತಲುಪಿದೆ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಗೋಲ್ಡ್ ಮೆಡಲ್ ಆಯ್ತು, 7 ಜನಕ್ಕೆ ಗೋಲ್ಡ್ ಮೆಡಲ್ ಆಯ್ತು. ಅವರಿಗೆ ಜಾಬ್ ಆಗ್ಲಿಲ್ಲ, ಅವ್ರಿಗಿಂತ ಮುಂಚೆ ನಾವು ಮೆಡಲ್ ಮಾಡಿದ್ವಿ, ನಮಗೆ ಜಾಬ್ ಆಗ್ಲಿಲ್ಲ. ಈ ತರ ಎಲ್ಲ ಪರಿಸ್ಥಿತಿಗಳು ಅಲ್ವಾ? ನಿಮ್ಮ ಪ್ರಕಾರ ಇದೆಲ್ಲ ನೋಡ್ತಿರುವಾಗ ಕಬಡ್ಡಿಯಿಂದ ಈಗ ಕಬಡ್ಡಿಗೋಸ್ಕರನೇ ಟೈಮ್ ಕೊಡ್ತಿರುವಂತ ಹುಡುಗರೆಲ್ಲ ಇದ್ದಾರೆ, ಅಂದ್ರೆ ತುಂಬಾ ಮಂದಿ ಕಾಲೇಜಸ್ಗಳಿದ್ದಾರೆ, ಒಳ್ಳೆ ನೇಮ್ ಮಾಡ್ತಾ ಇದ್ದಾರೆ. ಇವರು ಮುಂದಿನ ವೇ ಏನು ಅಂತ ನಿಮ್ಮ ಅಭಿಪ್ರಾಯದ ಪ್ರಕಾರ? ಅಂದ್ರೆ ನಿಲ್ಲಿಸ್ಬೇಡಿ ನಾವು ಹೇಳೋದಲ್ಲ, ನಿಮ್ಮ ಆಲೋಚನೆ ಇದೆಯಲ್ಲ. ನಮ್ಮಲ್ಲಿ ಕಬಡ್ಡಿ ಕಷ್ಟ ಅಂತ ಹೇಳುದು. ಈಗ ನಾರ್ತ್ ಹರಿಯಾಣ, ಮಹಾರಾಷ್ಟ್ರ ಈ ಕಡೆ ಎಲ್ಲ ಹೋದ್ರೆ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಎಜುಕೇಶನ್ ಒಂದು ಆಪ್ಷನ್ ಅಷ್ಟೇ. ನಮಗೆ ಇಲ್ಲಿ ಅವರಿಗೆ ಎಜುಕೇಶನ್ ಆಪ್ಷನ್, ಸ್ಪೋರ್ಟ್ಸ್ ಲೈಫ್ ಅವರಿಗೆ. ನಮಗೆ ಇಲ್ಲಿ ಸ್ಪೋರ್ಟ್ಸ್ ಆಪ್ಷನ್, ಎಜುಕೇಶನ್ ಲೈಫ್ ಉಲ್ಟಾ, ಸೇಮ್ ಉಲ್ಟಾ ನಾವೀಗ ಏನ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ಒಂದು ನಮಗೆ ಎಜುಕೇಶನ್ ಜೊತೆ ಒಂದು ಕಬಡ್ಡಿ, ಈ ಊಟದ ಜೊತೆ ಒಂದು ಉಪ್ಪಿನಕಾಯಿ ಇದ್ದಾಗ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ತೇವೆ. ಬಟ್ ನಮ್ಗೆ ಆ ಕಡೆ ಎಜುಕೇಶನ್ ಆಗುದಿಲ್ಲ, ಈ ಕಡೆ ಸ್ಪೋರ್ಟ್ಸ್ ಆಗುದಿಲ್ಲ. ನಾರ್ತ್ ಅಲ್ಲಿ ಎಲ್ಲ ಎಜುಕೇಶನ್ ಅವ್ರು ಹೇಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾರೆ, ಬರ್ತಾರೆ, ಪ್ರೋ ಆಡ್ತಾರೆ. ಒಂದು ನಮ್ ತರ ಮೆಡ್ಲ್ ಇರ್ತಿದ್ರೆ ತಮಿಳ್ನಾಡು, ಹರಿಯಾಣ, ಮಹಾರಾಷ್ಟ್ರ ಈ ತರ ಎಲ್ಲ ನಮ್ಮಷ್ಟು ಇಲ್ಲಿ ಮೆಡ್ಲ್ ಇರ್ತಿದ್ರೆ ಅವರು ಒಬ್ಬ ಪ್ಲೇಯರ್ ಕಣ್ಣಿಗೆ ಸಿಗ್ತಿರ್ಲಿಲ್ಲ ಅಲ್ವಾ? ನೋಡ್ಲಿ ಕಣ್ಣಿಗೆ ಸಿಗ್ತಿಲ್ಲ, ಅಷ್ಟು ಸಪೋರ್ಟ್ ಉಂಟಲ್ಲ. ಇಲ್ಲಿ ನಮ್ಮ ಕರ್ನಾಟಕದ ಒಂದು ಪ್ರೊಸೀಜರ್ ನೋಡಿದ್ರೆ, ಒಂದು ಸ್ಪೋರ್ಟ್ಸ್ ಕೋಟ್ ಹಾಕಿದ್ರೆ ತಮಿಳ್ನಾಡಲ್ಲಿ ಹಾಕಿದ್ರೆ 100ರಲ್ಲಿ 90% ಅವರಿಗೆ ಪ್ರಿಫರೆನ್ಸ್, 10ರಲ್ಲಿ 9 ಜನ ತಮಿಳ್ನಾಡಿನವರೇ ಆಗ್ಬೇಕು ಅವರಿಗೆ, ಒಂದು ಪೋಸ್ಟ್ ಆಲ್ ಓವರ್ ಇಂಡಿಯಾ. ಕರ್ನಾಟಕ ಆದ್ರೂ ತಗೊಳ್ಳಿ, ಮಹಾರಾಷ್ಟ್ರ ಆದ್ರೂ ತಗೊಳ್ಳಿ, ಹರಿಯಾಣ ಆದ್ರೂ ತಗೊಳ್ಳಿ, ಎಲ್ಲಿಂದ ಬೇಕಾದ್ರೂ. ನಿಮಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗಿಲ್ಲ, ಯಾರ್ದು ಫ್ರೆಷರ್ ಜಾಸ್ತಿ ಆಯ್ತು ತಗೊಂಡ್ಬಿಡಲ್ಲ. ಕರೆಕ್ಟ್. ಈಗ ನಿಮಗೆ ಜಾಬ್ ಆಗ್ಲಿಲ್ಲ ಅಂತ ಹೇಳುವಂತದ್ದು ಒಂದು ನೋವು, ನಿಮ್ ಜೊತೆ ಕಬಡ್ಡಿ ಅಂತ ಹೇಳುವಂತ ಟ್ಯಾಲೆಂಟ್ ಒಂದು ದೊಡ್ಡದು ಇದೆ ಅಂತ ಹೇಳುವಂತದ್ದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ನಿಮ್ ತರನೇ ಟ್ಯಾಲೆಂಟ್ ಇರತಕ್ಕಂಥ ವ್ಯಕ್ತಿ ಮಿಥುನ್ ಗೌಡ ಕೂಡ ಹೌದು. ಈ ನಮ್ಮ ಈ ಒಂದು ಹೊಳೆ ದಾಟಿದ್ರೆ ಆ ಕಡೆ ಮಿಥುನ್ ಗೌಡ ಅವರ ಮನೇನೆ, ಅವರು ಪ್ರೋ ಕಬಡ್ಡಿ ಕೂಡ ಆಡಿದ್ರು. ಹೌದು. ಸೊ ನಿಮಗೆ ನಿಮ್ಮ ಟ್ಯಾಲೆಂಟ್ ಮೂಲಕ ನಿಮ್ಗೆ ಯಾಕೆ ಆಡ್ಲಿಕ್ಕೆ ಸಿಗ್ಲಿಲ್ಲ ಅಂತ? ಪ್ರೋ ಕಬಡ್ಡಿಯಲ್ಲಿ ಅಂದರೆ ನನಗೆ ಆ ಟೈಮಲ್ಲಿ ವಿಕೆಯನ್ನ ನಮಗೆ ಅದೇ ಒಂದು ಏನು ಅಂತ ಹೇಳಿದ್ರೆ ಮೇಯ್ನ್ ಆಗಿ ಅಯ್ಯೋ ಹರಿಯಾಣದವ್ರ ಜೊತೆ ಹೋಗಿ ಇರಬೇಕಲ್ಲ, ಮತ್ತೆ ಏನು ಅಂತ ಹೇಳಿದ್ರೆ ನಮ್ಮ ಹೋಗೋದು ದೊಡ್ಡ ವಿಷಯ ಅಲ್ಲ, ನಮ್ಮ ಇಂಪ್ಲುಯೆನ್ಸ್ ಮೇಯ್ನ್ ಬೇಕಲ್ಲ. ಮಿಥುನ್ ಗೌಡ ಒಳ್ಳೆ ಇಂಪ್ಲುಯೆನ್ಸ್ ಇತ್ತು ಅಂತ ಹೇಳ್ತೀವಿ. ಇಂಪ್ಲುಯೆನ್ಸ್ ಅಲ್ಲಿ ಆಡಿ ಮಿಥುನ್ ನಾನು ಇಂಪ್ಲುಯೆನ್ಸ್ ಅಲ್ಲಿ ಆಗ ಅವನು ಇದು ಅಂಡರ್ 22 ಏಜ್ ಕೆಟಗರಿ ಬಂತು ಅವನು ಆಡೋ ಟೈಮ್. ಆ ಟೈಮಲ್ಲಿ ಅವನಿಗೆ ಸಿಕ್ಕಿಬಿಟ್ಟು ಓಡುವ ಕುದುರೆ ಆಗಿದ್ರು ಮಾತ್ರ. ಆ ಟೈಮಲ್ಲಿ ಗೇಮ್ ಕೂಡ ಆಗಿತ್ತು, ಗೇಮ್ ಕೂಡ ಆಗಿತ್ತು. ಬಟ್ ಇಂಪ್ಲುಯೆನ್ಸ್ ಅಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವ್ನು ಆಡಿದ್ದು 1 ವರ್ಷ, 2 ವರ್ಷಕ್ಕೆ ಅವನು ಬಿಡ್ ಆಗಿದ್ದ, 2 ವರ್ಷಕ್ಕೆ ಬಿಡ್ ಆಗಿದ್ದ. ನೆಕ್ಸ್ಟ್ ವರ್ಷ ಅವನು ತಗೊಳ್ಳಿಲ್ಲ ಅಲ್ವಾ? ಅಲ್ಲಿ ಕೂಡ ಒಂದಷ್ಟು ಪೊಲಿಟಿಕಲ್ ಆಯ್ತು ಅಂತ ಹೇಳ್ಬೋದು ಅಲ್ವಾ? ಓಕೆ. ಈಗ ನಿಮಗೆ ಈಗ ನಾವು ನೋಡೋ ಪ್ರಕಾರ ಜಸ್ಟ್ ಇಷ್ಟೆಲ್ಲ ಆಡಿದ್ರು, ಕಾಲೇಜ್ ಲೆವೆಲ್ ಆಡಿದ್ರು, ಓಪನ್ ಆಗಿ ಆಡಿದ್ರು, ಪ್ರೋ ಕಬಡ್ಡಿ ಒಂದು ಆಡ್ಬೇಕಿತ್ತು ಅಂತ ನಮ್ಮ ಹಳ್ಳಿಗರೆಲ್ಲ ಥಿಂಕ್ ಮಾಡುವಂತ ವಿಚಾರ. ಸೊ ಅದಕ್ಕೂ ಕೂಡ ನೀವು ಪ್ರಯತ್ನ ಪಟ್ಟಿದ್ದೆ ತುಂಬ. ನಾನು ಪ್ರಯತ್ನ ಪಟ್ಟಿದ್ದೆ. ಒಂದು 20-25 ದಿನ ಗುಜರಾತಲ್ಲಿ ಹೋಗಿ ಕ್ಯಾಂಪಲ್ಲಿ ಕೂಡ ಇದ್ದೆ. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ನಮ್ಮ ಸೌತ್ ಇಂದ ಬಂದು ಅಂತ ಹೇಳಿದ್ರೆ ಲೆಕ್ಕನೇ ತೆಗೆಯುದಿಲ್ಲ ಅವರು. ಸೌತ್ ಅಂತೇಳಿ ಸುಮ್ಮನೆ ಹೊರಗೆ. ಅದ್ರ ನಮ್ಮ ಪರವಾಗಿ ಒಂದು ಧ್ವನಿ ಬೇಕು ಅಂತ ಹೇಳುದಲ್ಲ. ನಮ್ಮ ಪರಿಸ್ಥಿತಿ ಸೌತ್ ನವರದೆಲ್ಲ ಹೇಗೆ ಆಗಿದೆ ಅಂತ ಹೇಳಿದ್ರೆ ನೋಡಿ, ಅಟ್ಲೀಸ್ಟ್ ಮೊನ್ನೆ ಆಲ್ ಇಂಡಿಯಾ ಟೀಮ್ ಹೋಯ್ತು, ನಮ್ಮ ವಿಸಿಲಲ್ಲೇ ಕೊಂದಾಕಿದ್ರು. ಹೌದಾ? ವಿಸಿಲಲ್ಲೇ ಕೊಂದಾಕಿದ್ರು ಮ್ಯಾಚ್ ಅನ್ನು, ವಿಸಿಲಲ್ಲಿ ಮುಗಿಸಿ ಹಾಕಿದ್ರು. ಒನ್ ಸೈಡ್ ಆಗೋ ಮ್ಯಾಚ್, ಒನ್ ಸೈಡ್ ಹತ್ತುಕೊಂಡು ಬಂದ್ರು, ಪೆಟ್ಟಾಯ್ತು, ಏನೆಲ್ಲ ಆಗೋಯ್ತು. ಆಮೇಲೆ ಏನೋ ಅಷ್ಟಕ್ಕೆ ಅದು ಮ್ಯಾಚ್ ಡೀಲ್ ಆಗಿತ್ತು, ನಾರ್ತ್ನವರಿಗೆ ಇಷ್ಟಕ್ಕೆ ಡೀಲ್ ಆಗಿತ್ತು, ಈ ತರ ಎಲ್ಲ ಪ್ರಚಾರ ಆಗೋದು. ಅಂದ್ರೆ ಯಾರಿಗೆ ಕಬಡ್ಡಿ ಆಡ್ಲಿಕ್ಕೆ ಮನಸ್ಸು ಬರ್ತದೆ? ಲಾಸ್ಟ್ ಇಯರ್ ಗೋಲ್ಡ್ ಆಯ್ತು ಅಂತ ಹೇಳಿ ಈ ವರ್ಷ ಮಕ್ಕಳೆಲ್ಲ ಜಿಯೋ ಬಿಟ್ಟು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅದೇ ಅಲ್ಲೇ ಮುಗಿಸಿಬಿಟ್ರು. ಅಲ್ಲೇ ಆ ಕಡೆಗೆ ಎಜುಕೇಶನ್ ಇಂದ ಮೂಲಕವೂ ಜಾಬ್ ಇಲ್ಲ, ಈ ಕಡೆ ಇದರಿಂದ ಜಾಬ್ ಇಲ್ಲ. ಅಂದ್ರೆ ಈ ನಮ್ಮ ಗರ್ಲ್ಸ್ ಆದ್ರೂ ಎಜುಕೇಶನ್ ಬಾಯ್ಸ್ ಮ್ಯಾನೇಜ್ ಮಾಡ್ತಾರೆ. ಬಟ್ ನಾವು ಬಾಯ್ಸ್ ಎಲ್ಲ ಹೇಗೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಒಂಥರ ಬಿದ್ಮೇಲೆ ಅದರಲ್ಲೇ ಆಗೋದು.
ಈಗ ನಾವು ಆಳೋಸಲ್ಲಿ ಎಜುಕೇಶನ್ ಮಾಡ್ತಿರುವಾಗ ಎಜುಕೇಶನ್ ಬಿಡು, ಲೆಕ್ಚರ್ಸ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡಿದ್ರು, ಅವ್ರಿಗೆ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇದ್ರೆ ಆಯ್ತು. ಮತ್ತೆ ಎಕ್ಸಾಮ್ ಆಗುವಾಗ ನಮಗೆ ಅವರು ಸಪೋರ್ಟ್ ಮಾಡ್ತಾರೆ, ಯಾವುದು ಇಂಪಾರ್ಟೆಂಟ್ ಈ ತರ ಎಲ್ಲ ಕೊಡ್ತಿದ್ರು. ಅದರಲ್ಲಿ ಮಾತ್ರ ಆಳೋಸನ್ನು ಮಾತೇ ಇಲ್ಲ. ಎಜುಕೇಶನ್ ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ಆಳೋಸ್ನವರು ಅದು ತುಂಬಾ ಸಪೋರ್ಟ್ ಮಾಡಿದಾರಲ್ವಾ. ಬಟ್ ನಾವು ಸ್ಪೋರ್ಟ್ಸ್ ಮಿತಿಮೀರಿ ನಂಬಿ ಬಿಡ್ತೇವೆ ನಾವು. ಈ ಪರಿಸ್ಥಿತಿಯಲ್ಲಿ ಆಗುವಾಗ ಯಾವ್ದು ಬೇಡ ಇತ್ತು, ಯಾವ್ದು ಬೇಡ ಇತ್ತು ಅಂದ್ರೆ ಒಂದು ಹಂತಕ್ಕೆ ನಾವು ತಲುಪಿದ ಬಳಿಕ ಏನು ಅದರಿಂದ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳುವಾಗ ಜಿಗುಪ್ಸೆ ಬಂದು ಹೋಗ್ತದೆ ಅಲ್ವಾ. ಓಕೆ, ಇದು ಇಷ್ಟು ನೋವಿನ ಒಂದು ಇದು ವಿಚಾರ. ಮರಿಲಿಕ್ಕೆ ಆಗದಿರ್ತಕ್ಕಂತಹ ಕೆಲವು ಮ್ಯಾಚ್ಗಳೆಲ್ಲ ಇದೆ. ಸೊ ಅದನ್ನೆಲ್ಲ ನಿಮ್ಮನ್ನೀಗ ಕರಾವಳಿಯ ಕರಿಚಿರತಂತೆ ಹೇಗೆ ಹೆಸರು ಬಂತು ನಿಮಗೆ ಅಂತ ಅಂದ್ರೆ ಅದು ಏನು ವಿಷಯ? ಕಲರಲ್ಲಿ ಮತ್ತೆ ಆವಾಗ ಟೀಮ್ ನಮ್ದು ಆಳೋಸು ಚೆನ್ನಾಗಿತ್ತು, ಟೀಮ್ ಚೆನ್ನಾಗಿತ್ತು. ಮತ್ತೆ ಅವನು ಸಂತೋಷ್ ಅಂತ ನನ್ನ ಜೊತೆ ರೈಟ್ ಕವರ್ ಆಡ್ತಿದ್ದ, ಅವ್ನು ಚೆನ್ನಾಗಿ ಡಿಫೆನ್ಸ್ ಎಲ್ಲ ಚೆನ್ನಾಗಿತ್ತು ನಮ್ಮ ಟೀಮಲ್ಲಿ ಚೆನ್ನಾಗಿತ್ತು. ಆ ವರ್ಷ ಮತ್ತು ನಾವು ಸೌತ್ ಝೋನ್ ಅಲ್ಲಿ ಒಂದು 20 ವರ್ಷದ ಬಳಿಕ ಫಸ್ಟ್ ಗೋಲ್ಡ್ ಮಾಡಿದ್ವಿ. ಆ ವರ್ಷ ನಾನು ಬೆಸ್ಟ್ ಕ್ಯಾಚರ್ ಪ್ರೈಸ್ ಸಿಕ್ಕಿತ್ತು. ರೈಡ್ ಅಲ್ಲೆಲ್ಲ ಬಹಳ ಒಂದು ನಿಮ್ದೊಂದು ರೈಡ್ ಏನು ರಿವೆಂಜ್ ಕೊಟ್ರು, ಮುಯಿಗೆ ಅಲ್ಲೇ ಕೊಡ್ತಾ ಇದ್ರ ಅಂತ. ಇಲ್ಲಿ ನಮ್ಗೆ ಭಾರಿ ಮ್ಯಾಚ್ ಅದು ಮಾತ್ರ ಇಲ್ಲಿ ಉಡುಪಿಯಲ್ಲಿ ಆದ್ದು. ತಮಿಳ್ನಾಡಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ, ನೀವೊಂದು ಮ್ಯಾಚ್ ಆಡಿದ್ರೆ ನಮ್ಮನ್ನ ಅವರು ವಿಸಿಲಲ್ಲೇ ಕೊಂದಾಗ್ತಾರೆ, ಮಾತಾಡ್ಲಿಕ್ಕೆ ಇಲ್ಲ ಅಲ್ಲಿ, ಒಂದು ಅಂಪೈರ್ ಜೊತೆ ವಾದ ಮಾಡ್ಲಿಕ್ಕಿಲ್ಲ, ಈ ತರ ಎಲ್ಲ ಪರಿಸ್ಥಿತಿಗಳು. ಬಟ್ ಇಲ್ಲಿ ಈ ಕಡೆ ಅಲ್ಲಿ ಅವರು ಬಂದ್ಕೊಂಡು ನಮ್ಮೂರಲ್ಲಿ ಬಂದ್ಕೊಂಡು ನಮ್ಗೆ ತೊಡೆ ತಡ್ತಾರೆ ಅಂತ ಹೇಳಿದ್ರೆ ಅದನ್ನ ತಡ್ಕೊಳ್ಳಿಕ್ಕೆ ನಮ್ಗೆ ಅದನ್ನು ನೀವು ರಿಟರ್ನ್ ಕೊಟ್ವಿ ಅಲ್ವಾ. ಅಂದ್ರೆ ಭಯ ಪಡ್ತಿದ್ರು ನಿಮ್ಮನ್ನು ಪ್ಲೇಯರ್ಸ್ಗಳು. ನೀವು ಹೇಗೆ ಆಳ್ವಾಸಿಗೆ ನುಗ್ಗಿದ ಸಂದರ್ಭದಲ್ಲಿ ಆ ಸುಖೇಶ್ ಹೆಗ್ಡೆ ಅವರ ದೈತ್ಯ ಶರೀರವನ್ನು ನೋಡಿ ನೀವು ಭಯ ಪಡ್ತಾ ಇದ್ರು. ಒಂದು ಕಾಲದಲ್ಲಿ ನಿಮ್ಮ ಆಟ ಪರಿವರ್ತನೆ ಆಗಿ 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 ನೀವು ಫೀಲ್ಡ್ ಇಳಿದ್ರಿ ಅಂತ ಹೇಳಿದ್ರೆ ಎದುರು ಭಾಗದ ಆಟಗಾರರು ಕೂಡ ಭಯ ಪಡ್ತಾ ದಿನ ಇತ್ತು ಅಲ್ವಾ. ಅಷ್ಟು 100% ಕೊಡ್ತಾ ಇದ್ರಿ. ಹೊರಭಾಗದಲ್ಲಿ ತುಂಬಾನೇ ಫನ್ನಿ ಆಗಿರ್ತೀರಿ, ಒಳಗೆ ಹೋದಾಗ ಏನಾಗ್ತದೆ ದರ್ಶು ಅಂತ ಹೇಳಿದ್ರೆ ಕಬಡ್ಡಿ ಅಂತ ಹೇಳೋದು ಆ ಸ್ಪೋರ್ಟ್ಸೇ ಹಾಗೆ. ಹೊರಗಡೆಯಿಂದ ಈಗ ಅದು ಇದು ಗಲಾಟೆ ಎಲ್ಲ ಎಷ್ಟು ನಡೆದ್ರು, ಬಟ್ ಆ ಕಬಡ್ಡಿ ಅಂತ ಹೇಳೋದು ಅದೊಂದು ಅಂತ ಸಂಬಂಧಗಳನ್ನ ಕ್ರಿಯೇಟ್ ಮಾಡ್ತದೆ. ಅಷ್ಟು ಸಂಬಂಧಗಳನ್ನ ಕ್ರಿಯೇಟ್ ಮಾಡ್ತದೆ. ಎಂತೆಂತ ಕೋಪ ಜಗಳ ಇದ್ದವರನ್ನು ಕೂಡ ಕಬಡ್ಡಿ ಬಂದು ಮಾಡಿದೆ. ಯಾಕೆಂತ ಹೇಳಿದ್ರೆ ಅದು ಕೈ ಹಿಡ್ಕೊಂಡು ಆಡೋ ಆಟ, ಅಷ್ಟು ಅದರಲ್ಲಿ ಮಿಂಗಲ್ ಆಗ್ತೇವೆ ನಾವು ಆಡಿ. ಆ ಗ್ರೌಂಡ್ ಒಳಗಡೆ ಬರ್ಬೇಕಾದ್ರೆ ಅಣ್ಣ ತಮ್ಮ ಇದ್ರು ಹೊಡೆದಾಡೋದು. ಈಗ ಫೈನಲ್ಗೆ ಬಂದ್ಕೊಂಡು ಎದುರು ಟೀಮಲ್ಲಿ ಅಣ್ಣ ತಮ್ಮ ಇದ್ದಾನೆ, ನನ್ನ ಅಣ್ಣ ಇದ್ದಾನೆ ಅಂತೇಳಿ ಅಲ್ಲಿ ನೋಡ್ಲಿಕ್ಕೆ ಯಾಕೆಂದ್ರೆ ನಾನು ಇದನ್ನು ಕನ್ನಡ ನೋಡಿದವನು. ಯಾಕೆಂತ ಹೇಳಿದ್ರೆ ನಮ್ಮ ಇಲ್ಲಿ ಆಳೋಸಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಾಗ ಆಲ್ಮೋಸ್ಟ್ ಒಬ್ಬ ವಿನೋದ ಅಂತಿದ್ದ, ಮೈಸೂರು ಹುಡುಗ, ಅವನ ತಮ್ಮ ಒಬ್ಬ ವಿಕಾಸ್ ಅಂತ ಇದ್ದ. ಅಣ್ಣ ತಮ್ಮ ಏನು ಹೊಡೆದಾರತ್ತೆ ನಾವೇ ಹೇಳುದು, ತಮ್ಮ ಬಿಡೋ ಸುಮ್ಮನಿರು, ಅವ್ನು ಹೊಡೆದು ಅವ್ನ್ ರೈಡ್ ಬಂದು ಟಚ್ ಕ್ರಾಸ್ ಆಗ್ಲಿಕ್ಕೆ ಗೊತ್ತಿಲ್ಲ, ಹೊಡೆದಾಯ್ತು, ಸುಮ್ನಿರೋಣ ತಮ್ಮ ಗಿಮ್ಮ ಎಲ್ಲ ಅದ್ ಮನೆಯಲ್ಲಿ ಈ ತರ ಅಗ್ರೆಸಿವ್ಗಳೇ ಇದು ಅಂತದೆಲ್ಲ ಅದರಲ್ಲೆಲ್ಲ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ಬಟ್ ಆ ತರ ಗೇಮ್ ಜೋಶಲ್ಲಿ ಹೋಗ್ತಿತ್ತು. ಮತ್ತೆ ಅವರು ನಮ್ಮ ಸತೀಶ್ ನಾಯ್ಕ್ ಅಂತ ಕೋಚ್ ಕೂಡ ಇದ್ದವರು, ಒಂಥರ ರಫ್ ಅಂಡ್ ಟಫ್ ಅವರು ಆ ವಿಷಯದಲ್ಲಿ, ಗೇಮ್ ವಿಷಯದಲ್ಲಿ. ಹೊಡೆದ ಹಾಕ್ರೋ ಸುಮ್ನೆ ಅವ್ನಿಗೆ ಏನಕ್ಕೆ ಅವ್ರಿಗೆಲ್ಲ ಗೇಮ್ ವಿಷಯದಲ್ಲಿ ರೆಸ್ಪೆಕ್ಟ್ ಕೊಡಕ್ ಹೋಗ್ತೀರಾ, ಗೇಮ್ ವಿಷಯದಲ್ಲಿ ಹೊಡೆದಾಡಿ ಏನು ಅಣ್ಣ ತಮ್ಮ ಅಪ್ಪ ಅಮ್ಮ ಏನಿದ್ರು ಗ್ರೌಂಡ್ ಇಂದ ಹೊರಗೆ ಬಂದ ಮೇಲೆ ಅಂತ ಅದು ಮೈಂಡ್ ಕ್ರಿಯೇಟ್ ಆಗಿ ಸ್ಟ್ರಾಂಗ್ ಆಗೋದು. ನೀವು ಮಡ್ಡಲ್ಲಿ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ, ಮ್ಯಾಟ್ ಕಬಡ್ಡಿಗೆಲ್ಲ ಹೊಂದಾಣಿಕೆ ಆಗೋದಕ್ಕೆ ಆಳ್ವಾಸಿ ಕಾರಣ ಆಯ್ತು. ಆಳ್ವಾಸಿ ಆದ್ರೆ ನಾವು ಆಲ್ಮೋಸ್ಟ್ ಮಡ್ಡಲ್ಲಿ ಆಡಿದ್ರೆ ನಮ್ಗೆ ಇನ್ನೂ ಕಂಟಿನ್ಯೂ ಮಾಡ್ಬೋದಿತ್ತು ಅಂತ ಆಗ್ತದೆ ನಂಗೆ ಗೇಮ್. ಯಾಕೆಂತ ಹೇಳಿದ್ರೆ ಮಡ್ಡಲ್ಲಿ ಆಡಿದ್ರೆ ಇವತ್ತೊಂದು ಸಿಪ್ಪೆ ಹೋದ್ರೆ ಒಂದು ವಾರದಲ್ಲಿ ಬರ್ತದೆ. ಈಗ ಮ್ಯಾಟ್ ಅಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಕೆಲವೊಂದು 6 ವರ್ಷ 5 ವರ್ಷ ಅಷ್ಟೇ. ಹೌದಲ್ಲ, ಅಷ್ಟೇ ಮ್ಯಾಕ್ಸಿಮಮ್. ತುಂಬಾ ನಮ್ಮ ಬಾಡಿಗೆ ಎಫೆಕ್ಟ್ ಅಂತ ಹೇಳಿದ್ರೆ, ಈಗ ಈ ಮಡ್ಡಲ್ಲಿ ನೀವು ಆಡೋದಾದ್ರೆ ಒಂದು ಸಿಪ್ಪೆ ಹೋಗ್ತದೆ, ನಾಳೆ ಒಂದು ವಾರ ರಿಕವರಿ ಆಗ್ತದೆ. ಈ ಮ್ಯಾಟ್ ಅಲ್ಲಿ ಆಡುವಾಗ ಮೇನ್ ಬೋನ್ ಜಾಯಿಂಟ್ ಎಲ್ಲಿ ಉಂಟು ಅಲ್ಲಿಗೆ ಹೊಡ್ತಗಳು, ಅಲ್ಲಿಗೆ ಹೊಡ್ತಗಳು, ಅದಂದ್ರೆ ರಬ್ಬರ್ ಮ್ಯಾಟ್. ಎಂತ ವರ್ಕೌಟ್ ಎಷ್ಟು ಇದಿದ್ರು ಆಲ್ಮೋಸ್ಟ್ ಒಂದು 5 ವರ್ಷ. ಈ ನೀವು ಪ್ರೋ ಕಬಡ್ಡಿ ನೋಡ್ತಿರ್ಬೋದು, ಪವನ್ ಶರಾವತ್ 2-3 ವರ್ಷ ಏನೋ ಆಡ್ದ, ಈ ವರ್ಷ ಎಲ್ಲ ಇದೇ ಮಾಡಲ್ಲ. ಹರ್ದೀಪ್ ನರ್ವಾಲ್ 2-3 ವರ್ಷ ಏನೋ ಆಡ್ದ, ಇವಾಗ ಇಲ್ಲಿದ್ದಾರೆ. ಪ್ಲೇಯರ್ಸ್ ಗಳು ಬರ್ತಾ ಇರ್ತಾರೆ ಅಂತ ಹೇಳಿದ್ರೆ ಜನರೇಷನ್ ಬರ್ತಾ ಇರುತ್ತೆ. 2 ವರ್ಷ 3 ವರ್ಷ 4 ವರ್ಷ ಮ್ಯಾಕ್ಸಿಮಮ್ ಮುಗ್ದೋಯ್ತು ಅಷ್ಟೇ. ಈ ಮೇನ್ ಲಿಗಮೆಂಟ್ ಗಳಿಗೆಲ್ಲ ಒಂದ್ಸಲ ಏಟ್ ಆಯ್ತು ಅಂತ ಹೇಳಿದ್ರೆ ಮುಗ್ದೋಯ್ತು ಅಲ್ಲಿಗೆ, ಮತ್ತೆ ಮುಗ್ದೋಯ್ತು. ಈ ರೀತಿ ಪ್ರಾಬ್ಲಮ್ಸ್ಗಳು ಅಂದ್ರೆ ಅದರದ್ದು ಕೂಡ ನಾವು ಯಾವ ರೀತಿಯಲ್ಲಿ ತೊಡಗಿಸಿಕೊಳ್ತೇವೆ, ಹುಡುಗರು ಹೊಸೊಬ್ರು ಅದನ್ನು ಕೂಡ ಆಲೋಚನೆ ಮಾಡಿಕೊಳ್ಳಬೇಕು. ಕೇವಲ ನಿಮ್ಮ ಸ್ಟೋರಿಯನ್ನು ಮಾತ್ರ ಹೇಳ್ತಿರೋದಲ್ಲ, ಇದೊಂದು ಕೆಲವು ಟಿಪ್ಸ್ಗಳು ಕೂಡ ಅಲ್ವಾ. ಅಂದ್ರೆ ಆಲ್ಮೋಸ್ಟ್ ಮುಂಚೆ ಎಲ್ಲ ಮತ್ತೆ ಈಗೆಲ್ಲ ಪ್ಲೇಯರ್ಸ್ ಇದ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ವರ್ಕೌಟ್ ಇಲ್ಲದೆ ಆಡೋದು. ಮ್ಯಾಟ್ ಅಲ್ಲಿ ವರ್ಕೌಟ್ ಇಲ್ಲದೆ ಸಾಧ್ಯನೇ ಇಲ್ಲ. ಈ ಜಾಯಿಂಟ್ ಗಳಿಗೆ ಹೊಡ್ತಾ, ಮತ್ತೆ ಈ ಕೆಲವು ಫುಡ್ಗಳು ಅದು ಇದು ಅಂತ. ಮತ್ತೆ ನಿಮ್ಮ ನಾರ್ಮಲ್ ಆಗಿ ಮಡ್ಡಲ್ಲಿ ಆಡಿದ್ರು ಅದೇ ನಾನು ಹೇಳಿದೆಲ್ಲ ಸಿಪ್ಪೆ ಹೋಗಿ ನಾಳೆ ಕಡಿಮೆ. ಬಟ್ ಇದರಲ್ಲಿ ಯಾವ್ದು ಮಿನಿಮಮ್ ಒಂದು ಅಥವಾ ಏನಾಯ್ತು ಅಂತ ಹೇಳಿದ್ರೆ 1 ವರ್ಷ 7 ತಿಂಗಳು 6 ತಿಂಗಳು ರೆಸ್ಟ್ ಬೇಕೇ ಆಗ್ತದೆ. 6 ತಿಂಗಳು ರೆಸ್ಟ್ ಆಡೋ ಹುಡುಗ ಒಬ್ಬ 6 ತಿಂಗಳಲ್ಲಿ
ರೆಸ್ಟ್ ಆಡೋ ಏಜ್ ಅಲ್ಲಿ 6 ತಿಂಗಳು 7 ತಿಂಗಳು ರೆಸ್ಟ್ ಮಾಡ್ದ ಅಂತ ಹೇಳಿದ್ರೆ ಅವನೊಂದು 100ರಲ್ಲಿ ಒಂದು 40% ಮೈಂಡ್ ಡೌನ್ ಆಗಿ ಆಯ್ತು. ಅಂದ್ರೆ ಆ ಟೈಮ್ಗೆ ಇಂಜೂರ್ಡ್ ಆದ. ಮತ್ತೆ ಧೈರ್ಯದಲ್ಲಿ ಆಡ್ಲಿಕ್ಕೆ ಅವನು ಮತ್ತೆ ವಾಪಸ್ 1 ವರ್ಷ ಬೇಕು. ಹೌದು, ಆಗ ಏಜ್ ಕೂಡ ಮುಗ್ದೋಯ್ತು. ಅದೇ ಅಂದ್ರೆ ಆ ಟೈಮ್ ಬಂದಾಗ ನಮಗೆ ಅವಕಾಶ ಸಿಕ್ಕಿದ್ರು ಅದನ್ನ ಬಳಸಿಕೊಂಡ್ರು ತುಂಬಾನೇ ಒಳ್ಳೆಯದು ಅಂತ. ಓಕೆ, ಮೆಮೊರೇಬಲ್ ಮ್ಯಾಚ್ ಅಂತ ಮರಿಲಿಕ್ಕೆ ಆಗ್ತಾ ಇಲ್ಲ. ಈಗ ಸುಮ್ನೆ ಮನೇಲಿ ಕುತ್ಕೊಂಡಿರ್ತೀರಾ, ಅಮ್ಮನ ಅಂದ್ರೆ ಅಮ್ಮನ ಸ್ವಲ್ಪ ಹುಷಾರಲ್ಲಿ ಇಲ್ಲದಾಗ ಮಗನೇ ನೀವೇ ಮನೆಯ ಮಗನಾಗಿ ಇವತ್ತೆಲ್ಲ ನೋಡ್ಕೊಂಡಿರ್ತೀರಿ, ಕೃಷಿ ಇದೆ, ಸೊ ಆ ಕಡೆ ಈ ಕಡೆ ಓಡಾಡ್ತಿರ್ತೀರಿ. ಸುಮ್ನೆ ಇರುವಾಗೆಲ್ಲ ಹಳೆ ಮ್ಯಾಚ್ಗಳೆಲ್ಲ ನೆನಪಾಗ್ತಾ ಇರ್ಬೋದು ನಿಮಗೆ. ಅಂದ್ರೆ ಮೆಮೊರೇಬಲ್ ಮ್ಯಾಚ್ ಅಂತ ವಿಕೆನ ಒಂದು ಅದೇ ನಾವು ಸೌತ್ ಝೋನ್ ವಿನ್ ಸೌತ್ ಝೋನ್ ವಿನ್ ಆದೊಂದು ಮರೆಯಲಾಗದ ಮ್ಯಾಚ್. ಮತ್ತೆ ಇಲ್ಲಿ ಒಂದು ಪಂಜದಲ್ಲಿ ಒಂದು ಮ್ಯಾಚ್ ಆಗಿತ್ತು, ಭಾರಿ ದೊಡ್ಡ ಮ್ಯಾಚ್. ಆಗೆಲ್ಲ ಒಂದು 10,000 ಕ್ಯಾಶ್ ಅಂತ ಹೇಳಿದ್ರೆ ಅದು ಭಾರಿ ದೊಡ್ಡ ಮ್ಯಾಚ್, KG ಮ್ಯಾಚ್. ಆಗ ಆ ವರ್ಷ ನಮ್ಮದಲ್ಲಿ ಆಳೋ ಸಾಕಬೇಕು ಅಂತ. ಆಳೋ ಸಾಕ್ಲಿಕ್ಕೆ ನಮ್ಮದ್ರಲ್ಲಿ ಯಾರೂ ಇರ್ದಿರ್ಲಿಲ್ಲ. ಲಾಸ್ಟಿಗೆ ಒಂದು 4-5 ಜನ ಬಂದರು, ನಾವೆಲ್ಲ ಮಿಕ್ಸ್ ಮಾಡಿ ಒಂದು ಟೀಮ್ ಮಾಡಿದ್ವಿ. ಒಳ್ಳೆ ಟೀಮ್ಗಳು, ಸುಳ್ಯ, ಪುತ್ತೂರು, ಕಡಬ, ಮಂಗಳೂರಲ್ಲಿ ಯಾವುದೆಲ್ಲ ಟಾಪ್ KG ಟೀಮ್ಗಳಿವೆ ಎಲ್ಲ ಬಂದಿತ್ತು. ಲಾಸ್ಟ್ ಒಂದು ರೈಡಲ್ಲಿ ನಮಗೆ ಮತ್ತು ಒಂದು ಇರಾ ಅಂತ ಟಾಪ್ ಟೀಮ್ ಇತ್ತು ಬಂಟ್ವಾಲದ್ದು, ಅವರಿಗೆ ಫೈನಲ್ ಆಯಿತು. ಫೈನಲ್ ಹಾಕಿ ಲಾಸ್ಟ್ ಒಂದು ರೈಡಲ್ಲಿ ಎಲ್ಲ ಮ್ಯಾಚ್ ಟೈ ಆಗಿತ್ತು. ಲಾಸ್ಟ್ ಒಂದು ರೈಡ್ ನಮಗೆ ಇತ್ತು, ಹೋಗಿ ಬಾ 5 ರೈಡಿಗೆ ಆಡೋಣ, ಹೋಗಿ ಬಾ ಅಂತೇಳಿ. ನನಗೆ ಹೋಗಿ ಬಂದರೆ ಇಲ್ಲಿ ವಾಪಸ್ ರೈಡರ್ಗಳಿಲ್ಲ, ಅದಕ್ಕೆ ಏನಾದರೂ ಒಂದು ಮಾಡಿ ಬರೋಣ, ಔಟ್ ಆದ್ರೆ ಹೋಗ್ಲಿ, ನನ್ನಿಂದನೆಲ್ಲ ಮ್ಯಾಚ್ ಒಂದಲ್ಲ, ಇನ್ನು ಬೇಕಾದಷ್ಟು ಮ್ಯಾಚ್ ಆಡ್ಬೋದು ಅಂತ ಡಿಸೈಡ್ ಮಾಡಿದ್ದು. ಮ್ಯಾಚ್ ಬಂದು ನನ್ನನ್ನು ಒಂದು ಅರ್ಧ ಗಂಟೆಯಲ್ಲಿ ಜನ ಕೆಳಗೆ ಇಳಿದ್ವಿ ಮೇಲೆ. ಅಂದ್ರೆ ಅಂತ ಮ್ಯಾಚ್ ಅಷ್ಟು ಸಪೋರ್ಟ್ ಎಲ್ಲ ಇತ್ತು. PD ಬರ್ತಾರೆ ಚೆಕ್ ಮಾಡಿಕೊಂಡು, ರೂಮ್ ಚೆಕ್ ಮಾಡಿಕೊಂಡು ಎಲ್ಲ PD ಬರ್ತಾರೆ. PD ಬಂದು ಯಾರೆಲ್ಲ ರೂಮಲ್ಲಿ ಇದ್ದಾರೆ ಅಂತ, ರೂಮಲ್ಲಿ ಇದ್ರೆ ಅವರೊಂದಿಷ್ಟು ದಪ್ಪದ ಬೆತ್ತನೆ ಹಿಡ್ಕೊಂಡು ಬಂದಾಗ ನಾನು ಬೆಡ್ ಅಡಿಯಲ್ಲಿ ಮಲಗಿದೆ. ನಮ್ಮ ದಿನೇಶ್ ಅನ್ನೊಂದೊಬ್ಬ ಆಳೋಸಲ್ಲಿ ಸ್ಪೋರ್ಟ್ಸ್ ಕ್ಲರ್ಕ್ ಆಗಿ. ಅವರು ಇಲ್ಲ ಸರ್ ಜಸ್ವಂತ್ ಹೋಗಿದ್ದಾನೆ, ಕ್ಲಾಸಿಗೆ ಹೋಗಿದ್ದಾನೆ, ಅವನು ಹಾಗೆಲ್ಲ ರೂಮಲ್ಲಿ ಮಲಗೋ ಜನನೇ ಅಲ್ಲ. ಅವ್ರಿಗೆ ಗೊತ್ತಿತ್ತಾ? ಯಾರಿಗೆ? ದಿನೇಶ್ ನನಗೆ ಗೊತ್ತಿತ್ತು, ನಾನು ಮತ್ತು ಅವ್ರು ಒಂದೇ. PDಗೆ ಕೋಲ್ ಹಿಡ್ಕೊಂಡು ರೌಂಡಿಂಗ್ಸ್ ಹೊಡಿತಾ ಇದ್ದಾರೆ. ಇಲ್ಲ ಸರ್ ಜಸ್ವಂತ್ ಎಲ್ಲ ಆ ಥರ ಮಾಡೋ ಹುಡುಗನೇ ಅಲ್ಲ, ಕ್ಲಾಸಿಗೆ ಹೋಗಿದ್ದಾನೆ ಸರ್, ಅವನು ಬೆಂಚ್ ಅಡಿಯಲ್ಲಿ ಕೂಡ ಮಲಗಲಿಕ್ಕೆ ಇಲ್ಲ ಅಂತ ಹೇಳಿ ನಾನು ಕೆಳಗೆ ಇದ್ದೆ. ಬೆಡ್ ಅಲ್ಲಿಗೆ ಕೊಟ್ಟು ಒಂದೊಂದು 2-3 ಸಲ ನಾವು ಸ್ಪಾನ್ಸರ್ ಮ್ಯಾಚ್ ಆಡ್ತಾ ಇದ್ವಿ. ಆಳೋಸಿಂದ ಬಿಟ್ಟು, ಅಂದ್ರೆ ಸ್ಪಾನ್ಸರ್ ಏನಾದ್ರು ದುಡ್ಡು ಆಗ್ತದೆ ಅಂತ ಈ ತರ ಎಲ್ಲ ಸ್ಪಾನ್ಸರ್ ಆಡ್ತಾ ಇದ್ವಿ. ನಮ್ಮನ್ನಲ್ಲಿ ಆಳೋಸಿಂದ ಹೊರಗೆ ಹಾಕಿ ಸಿಂಥೆಟಿಕಲ್ ಎಲ್ಲ ಮಲಗೋದು ಹಾಕಿ ಅವನ ಸೈನ್ ಹಾಕಿ ಕೊಟ್ಟ. ಇವನು PD ಜೊತೆ ನೀನು ಬರ್ದೆ ವಿನೋದ? ಸರ್ ಇಲ್ಲ ಸರ್ ನಾನು ಅದನ್ನೇ ಜೆರಾಕ್ಸ್ ಮಾಡಿ ಕೊಡ್ತೇನೆ. ಅಪ್ಪಾಲಜಿ ಜೆರಾಕ್ಸ್ ಆಗ್ತದ. ಅಣ್ಣನವರಿಗೂ ಮದುವೆ ಆದ ಮೇಲೆ ಕೂಡ ಅತ್ತಿಗೆನವರ ಕಡೆಯಿಂದ ಆಗಿರ್ಬೋದು, ಅಪ್ಪ ಅಮ್ಮ ಯಾವ್ದು, ನಾನು ಮ್ಯಾಚಿಗೆ ಹೋಗಿ ಬಂದ್ರೆ 2 ದಿನ ಸುಮ್ಮನೆ ಮನೇಲಿ ಮಲ್ಕೊಂಡೇ ಇದ್ರು, ಯಾರು ಒಂದು ಮಾತಾಡ್ತಿಲ್ಲ. ಊಟ ಮಾಡ್ಲಿಕ್ಕೆ ಮತ್ತೆ ಸ್ನಾನ ಮಾಡ್ಲಿಕ್ಕೆ ಎಬ್ಬಿಸ್ತಿದ್ರು, ಬಿಟ್ರೆ ಯಾರು ಒಂದು ಸ್ವಲ್ಪ ಮನೆಯಲ್ಲಿ ಮಾತ್ರ ನನಗೆ ಭಾರಿ ಸಪೋರ್ಟ್ ಮಾಡಿ. ಇದನ್ನು ನೋಡುವಾಗ ತುಂಬ ಖುಷಿ ಆಗ್ತದೆ ಸರ್. ಫೈಲ್ ಆಗ್ತಾ ಬಂತು, ಹಾಗೆ ಇನ್ನು ಯಾವ ವಿಧದಲ್ಲಿ ಬರ್ತದೆ ಅಂತ ಹೇಳಿಕ್ಕೆ ಸಾಧ್ಯ. ಹೈಸ್ಕೂಲಲ್ಲಿ ಇರಬೇಕಾದ್ರೆ ಅಥವಾ PUC ಲೆವೆಲಲ್ಲಿ ಇರಬೇಕಾದ್ರೆ ಜಸ್ವಂತ್ ಅನ್ನೋ ಹೆಸರು ಎಲ್ರಿಗೂ ಗೊತ್ತಿತ್ತು. ಖುಷಿಯಾಗಿ ನೀವು ಜಾಬ್ ಮಾಡಬೇಕಾದ್ರೆ ಅವ್ರ ಮನೇಲಿ ಇದ್ದ ಕಾರಣ ನೀವು ಜಾಬ್ ಮಾಡಿ. ನಿಜ.